ಕಾಣಿಕಲ್ಲ ಎಲೆಕ್ಟ್ರಾನ್ ರೋಲ್ ಕ್ಯಾಮ್ರಾ ಆಕ್ಷನ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗ ಅಗ್ನಿ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನ ಆದಮೇಲೆ ಈ ಮುಖ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚೇಂಜ್ ಇದೆ, ಇದೇನಪ್ಪ ಇದು ಹೊಸ ಲುಕ್ಕು ಅಂತ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಗಡ್ಡ ಎಲ್ಲ ಆಗ್ಬಿಟ್ಟಿತ್ತು. ಶೂಟಿಂಗ್ ಮಧ್ಯದಲ್ಲಿ ಏನೋ ಕ್ಲೀನಾಗಿರಲಿಲ್ಲ ಅಷ್ಟು. ಸೊ ಒಂಥರ ಹಾಫ್ ಡಿಪ್ರೆಷನ್ಗೆ ಹೋದಂಗಿತ್ತು ಮುಸುಡಿ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಸ್ವಲ್ಪನಾದ್ರು ಕ್ಲೀನಾಗಿರೋಣ, ಯಾಕೆಂದರೆ ಆ ಲೆವೆಲ್ ಡಿಪ್ರೆಷನಲ್ಲೂ ಏನಿಲ್ಲ. ಸೊ ಹಂಗಾಗಿ ಕ್ಲೀನಾಗಿ ಮಾಡ್ಕೋತಾ ಇದ್ದೆ. ಮಧ್ಯದಲ್ಲಿ ಲುಕ್ ಬಂತು, ತುಂಬ ದಿನ ವರ್ಷನೇ ಆಗ್ಬಿಟ್ಟಿತ್ತು ಈ ಲುಕ್ ಬಿಟ್ಟು. ಎನಿವೆ ಸೈಡ್ ಟ್ರ್ಯಾಕ್ ಅದೇ. ಸೊ ಅದು ಕಾರಣ ಈ ಒಂದು ಹೊಸ ಲುಕ್ಗೆ. ಆ್ಯಂಡ್ ಎನಿವೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಒಂದು ಮೇಜರ್ ಅಪ್ಡೇಟ್ ಕೊಡೋದಕ್ಕೆ ಸಿನಿಮಾ ಬಗ್ಗೆ. ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದೆ, ಶುರುವಾಗ್ತಾ ಇದೆ ಅಂತ ಹೇಳಿದ್ದೆ. ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹೆಂಗೋ ಹೋಗ್ತಿರುತ್ತೆ ಆ್ಯಕ್ಚುಲಿ, ಏನು ನಡೀತದೆ, ಸಿನಿಮಾ ಶುರುವಾಯಿತು, ಯಾವುದೊಂದು ಇಮೇಜ್ ಶೇರ್ ಮಾಡ್ತಿರ್ತೀವಿ, ಮತ್ತೊಂದು ಅಪ್ಡೇಟ್ ಹೇಳ್ತಾ ಇರ್ತೀವಿ. ಬಟ್ ಯೂಟ್ಯೂಬ್ ಕಡೆಗೆ ಅಷ್ಟು ಗಮನ ಕೊಟ್ಟಿರಲ್ಲ. ಈ ಕೂತ್ಕೊಂಡು ರೆಡಿಯಾಗಿ ಮಾತಾಡಬೇಕು ಅನ್ನೋಷ್ಟು ಟೈಮ್ ಆಗಿರಲಿಲ್ಲ. ಬಟ್ ಇವತ್ತು ಮಾತಾಡಲೇಬೇಕು ಅಂತ. ಸೊ ನಿಮ್ಮ ಮುಂದೆ ಒಂದು ಮೇಜರ್ ಅಪ್ಡೇಟ್, ಸಿನಿಮಾ ಎಲ್ಲಿಗೆ ಬಂದು ನಿಂತಿದೆ, ಹೇಗೆ ನಡೀತಾ ಇದೆ, ಎಷ್ಟು ಶೂಟಿಂಗ್ ಆಗಿದೆ, ಎಷ್ಟು ಬಾಕಿ ಇದೆ, ಇದೆಲ್ಲ ಹಂಚ್ಕೊಳ್ಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಬನ್ನಿ ಶುರು ಹಚ್ಕೋಣ. ಸೊ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಸಿನಿಮಾ ಅಪ್ಡೇಟ್ಸ್ ಜೊತೆಗೆ ಒಂದಷ್ಟು BTS ಫೋಟೋಸ್ ಶೇರ್ ಮಾಡೋಣ ಅಂತ, ಹೇಗಾಯಿತು ಅಂತ ಅಂದ್ಬಿಟ್ಟು. ಸೊ ನಾನು ಮಾತಾಡ್ತಾ ಒಂದಷ್ಟು BTS ಫೋಟೋಸ್ ಬರ್ತಾ ಇರುತ್ತೆ. ಆ್ಯಂಡ್ ಮತ್ತೊಂದು ಸೊಮ್ಮೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಯಾಕೆಂತಂದರೆ ನೀವು ಕೊಟ್ಟಿದ್ದ ಹಣದಿಂದ ಇವತ್ತು ಸಿನಿಮಾ ನಡೀತಾ ಇದೆ. ತುಂಬಾ ದೊಡ್ಡ ಒಂದು ಸಪೋರ್ಟ್ ಆಯಿತು. ಅಟ್ ದ ಸೇಮ್ ಟೈಮ್ ಯಾರಾದರೂ ಡೌಟಲ್ಲಿ ಇದ್ದರೆ, ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರಿ, ಬಟ್ ನನ್ನ ಮಗ ಸಿನಿಮಾ ಮಾಡ್ತಾನಾ ಇಲ್ವಾ, ಡೈರೆಕ್ಷನ್ ಮಾಡೋಕ್ಕೆ ಬರುತ್ತಾ ಇಲ್ವಾ, ಇದೆಲ್ಲ ಡೌಟ್ ಇದ್ದರೆ ಮಾಡೋಕ್ಕೆ ಬರುತ್ತೆ ಅಂತಂತೂ ಹೇಳೋಕ್ಕಾಗಲ್ಲ. ಬಟ್ ಅಲ್ಲಿ ಸಿನಿಮಾ ಶುರುವಾಗಿದೆ, ತೋರಿಸುವಷ್ಟು ಫುಟೇಜ್ ಇದೆ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ಇನ್ವೆಸ್ಟ್ ಮಾಡೋದಕ್ಕೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಫುಟೇಜ್ ತೋರಿಸಿ, ಬಿಸ್ನೆಸ್ ಕಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಡಿಟಿಂಗ್ ನಡೀತಾ ಇದೆ, ಫಸ್ಟ್ ಶೆಡ್ಯೂಲ್ ಮುಗೀತು, ಆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಬಟ್ ನೀವು ಒಂದಷ್ಟು ಎಡಿಟ್ ಮಾಡಿರೋ ಫುಟೇಜ್ ಇದೆ. ಸೊ ನೀವು ನೋಡಿ ಓಕೆ ಕ್ವಾಲಿಟಿ ಇದೆಯಾ, ಕ್ಲೀನಾಗಿ ಬರ್ತಿದೆಯಲ್ಲ ಅಂತ ಡಿಸೈಡ್ ಮಾಡಿಕೊಂಡು ಆ್ಯಕ್ಚುಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಯಾರಿಗಾರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಇನ್ವೆಸ್ಟ್ ಮಾಡಿ. ಅದೇ ರೀತಿ QR ಕೋಡ್ ಹಾಕಿರ್ತೀನಿ, ಅಪ್ಪಿತಪ್ಪಿ ಏನೇ ಒಂದು ಸಹಾಯ ಮಾಡ್ಬೋದು ಅಂತ ಇದ್ರೂ ಕೂಡ ದಯವಿಟ್ಟು ಸಹಾಯ ಮಾಡಿ, ಸ್ಕ್ಯಾನ್ ಮಾಡಿ, ಎಷ್ಟು ಅನ್ಸುತ್ತೆ ನಿಮ್ಮ ಮನಸ್ಸಿಗೆ ಎಷ್ಟು ಬರ್ತೋ ಅಷ್ಟು ಸಹಾಯ ಮಾಡಿ. ಎನಿವೆ ಅಪ್ಡೇಟ್ಗೆ ಬರೋಣ. ಏನು ನಡೀತಾ ಇದೆ, ಸಿನಿಮಾ ಎಲ್ಲಿಗೆ ಬಂತು ಗುರು? ಸಿನಿಮಾ ಶುರುವಾಯಿತು, ಆ್ಯಕ್ಚುಲಿ ಮೊದಲನೇ ಶೆಡ್ಯೂಲ್ ಮುಗಿದಿದೆ. ಸೆಲ್ಫ್ ಅಪ್ರಿಸಿಯೇಷನು. ಸಿಕ್ಕಾಪಟ್ಟೆ ಒಂದು ಹೆಕ್ಟಿಕ್ ಆಗಿತ್ತು, ಹೆವಿ ಟೆನ್ಷನ್ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವೇನು ಅಂದ್ಕೊಂಡಿದ್ವಿ, ಏನು ಅಚೀವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಎಲ್ಲೊಂದು ಕಡೆ ಅದೇ ಲೆವೆಲ್ಲು ಇಲ್ಲ ಅದಕ್ಕಿಂತ ಬೆಟರಾಗಿಯೇ ಔಟ್ಪುಟ್ಟು ಬರ್ತಾ ಹೋಯಿತು. ಸೊ ಆ ಒಂದು ಖುಷಿ ಇದೆ. ಸೊ ಮೊದಲನೇ ಶೆಡ್ಯೂಲ್ ಮುಗೀತು. ಮೇ 9ನೇ ತಾರೀಕು ಶೆಡ್ಯೂಲನ್ನು ಶುರು ಮಾಡಿದ್ವಿ. 26 ಏನೋ ರ್ಯಾಪ್ ಅಪ್ ಮಾಡಿದ್ವಿ. ಟೋಟಲ್ 17 ದಿನ ಶೂಟ್ ಮಾಡಿದ್ವಿ. ಪ್ಲಸ್ ಅದ್ರ ಜೊತೆ ಒಂದು ಕಾಲ್ ಶೀಟ್ ಲೆಕ್ಕ ಹೋದರೆ, ಅಂದರೆ ಈಗ 9 to 6 ಕಾಲ್ ಶೀಟ್ ಅಂತ ಕರೀತಾರೆ, ಆ ಕಾಲ್ ಶೀಟ್ ಲೆಕ್ಕದಲ್ಲಿ ಹೋದರೆ ಒಂದು 24 ಕಾಲ್ ಶೀಟ್ ಏನೋ ಹೋಯಿತು. ಪ್ಲ್ಯಾನಿಂಗ್ ಪ್ರಕಾರನೇ ಹೋಯ್ತಾ ಅಥವಾ ಹೆಚ್ಚು ಕಡಿಮೆ ಆಯಿತಾ ಅಂತ ಕೇಳಿದ್ರೆ ಹೆಚ್ಚು ಕಡಿಮೆನೇ ಆಯಿತು. ನಂಬರ್ ಆಫ್ ಡೇಸ್ ಸ್ವಲ್ಪ ಜಾಸ್ತಿನೇ ಆಯಿತು. ನಾನು ಆಪ್ಟಿಮಿಸ್ಟಿಕ್ ಆಗಿ ಒಂದು 10-12 ದಿನ ಅಂತ ಅಂದ್ಕೊಂಡಿದ್ದೆ. ಬಟ್ 12 ಹೋಗುತ್ತೆ, ವರ್ಷದ ವರ್ಷ ಕೇಸ್ 15 ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ 17 ಹೋಯಿತು. ಅದು ಓಕೆ ಅಂತ ಅನ್ನಿಸ್ತು. ಕಾರಣ ಏನು ಅಂತಂದರೆ, ಒಂದು ಒಳ್ಳೇದೇನಾಯ್ತಪ್ಪ ಅಂತಂದರೆ, ಈ ನಂಬರ್ ಆಫ್ ಡೇಸ್ ಏನು ಜಾಸ್ತಿ ಹೋಯಿತು ಅದು ಕ್ವಾಲಿಟಿನ ಇಂಪ್ರೂವ್ ಮಾಡೋ ಟುವರ್ಡ್ಸೇ ಹೋಗಿದ್ದರಿಂದ ಎಲ್ಲೂ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಂದರೆ ಮೊದಲನೇ ದಿನವೇ ಗೊತ್ತಾಗೋಯಿತು, ಓಕೆ ಗುರು ಇದು ಶೆಡ್ಯೂಲಲ್ಲಿ ಕೂರಲ್ಲ. ಯಾಕಂತಂದರೆ ನಾನು ಅಂದ್ಕೊಂಡಿದ್ದೆ ಏನೋ, ನಾನು ಆನೆಸ್ಟಾಗಿ ಹೇಳ್ತೀನಿ, ಆಬ್ವಿಯಸ್ಲಿ ಲೋ ಬಡ್ಜೆಟ್ ಸಿನಿಮಾ ಅಂತ ನಾವು ಹೋಗ್ತಾ ಇದ್ವಿ. ವಿಜುವಲ್ಸ್ ಓಕೆ ಗುರು ಡೀಸೆಂಟಾಗಿ ಬರುತ್ತೆ, ತುಂಬ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಪಟ ಶಾರ್ಟ್ಸ್ ಹೊಡಿತಾ ಹೋಗೋಣ, ಕ್ಲೀನಾಗಿ ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಷನ್ ಏನಿದೆ ಅದನ್ನು ಚೆನ್ನಾಗಿ ಮಾಡ್ತಾ ಹೋಗೋಣ. ವಿಜುವಲ್ಸ್ ಆ್ಯಂಡ್ ಕ್ವಾಲಿಟಿ ಓಕೆ ಅದು ಸೆಕೆಂಡ್ ಲೆವೆಲಲ್ಲಿ ಕೂರ್ತಾ ಇತ್ತು. ಬಟ್ ಎಲ್ಲೊಂದು ಕಡೆ ಡೇ 1 ಫಸ್ಟ್ ಶಾರ್ಟ್ಗೆ ನಮ್ಮ DOP ಅವರು ಲೈಟಿಂಗ್ ಮಾಡಿ ಕೊಟ್ಟಾಗ ಎಲ್ಲರ ಕಡೆ ಒಳಗಡೆ ಖುಷಿ ಆಯಿತು. ಸಂದೀಪ್ ಎಳ್ಳೂರಿ ಅವರು DOP ಅಂದರೆ ನಮ್ಮದು ಸಿನಿಮಾದ ಕ್ಯಾಮ್ರಾಮ್ಯಾನ್. ಸೊ ಸಖತ್ತಾಗಿ ಮಾಡಿಕೊಟ್ರು ಅಂತ ಅನ್ಸು, ಔಟ್ಪುಟ್ ಸಖತ್ತಾಯಿತು. ಸೊ ಮೊದಲನೇ ದಿನ ಔಟ್ಪುಟ್ ನೋಡ್ದಲ್ಲೇ ಓಕೆ ಟೈಮ್ ತೊಗೋತಾ ಇತ್ತು, ಬಟ್ ಎಲ್ಲೊಂದು ಕಡೆ ಚೆನ್ನಾಗಿ ಬರ್ತಾ ಇದೆ ಅಂತ ಅನಿಸ್ತು. ಅಟ್ ದ ಸೇಮ್ ಟೈಮ್ ನಮ್ಮ ಉಲ್ಲಾಸ್ ಅವರು ಒಂದು ಸಖತ್ತಾಗಿರೋ ಸೆಟ್ ಹಾಕ್ಕೊಟ್ಟಿದ್ರು. ಎಲ್ಲ ನಾನೇ ಹೇಳ್ಕೊಡೋಕ್ಕಲ್ಲ ಆಬ್ವಿಯಸ್ಲಿ, ಯಾಕೆಂದರೆ ಈ ಸರಿ ಇದ್ದಿದ್ದಂಗೆ ಮೊಕ್ಕೊಡ್ದಾಗ ಮಾತಾಡೋ ಕೆಲಸ ನಿಮ್ದಾಗಿರೋದ್ರಿಂದ ನಮ್ಮ ಕಡೆ ಅಟ್ಲೀಸ್ಟ್ ಸೆಲ್ಫ್ ಅಪ್ರೈಸಲ್ ಇದ್ದೇ ಇರುತ್ತೆ. ಸೊ ಅವರು ಸೆಟ್ ಚೆನ್ನಾಗಿ ಹಾಕ್ಕೊಟ್ಟಿದ್ರು, ವೈಬ್ ಇತ್ತು. ಅಂದರೆ ನಾವು ಒಂದೇನೊಂದು ಹಾರರು ಥ್ರಿಲ್ಲರ್ ಸಿನಿಮಾ ಮಾಡ್ತಾಯಿದ್ದೀವಿ. ನೀವೇನೇನು ಸಿನಿಮಾ ಇದುವರೆಗೂ ನೋಡಿದ್ದೀರಾ, ಯಾವ್ಯಾವ ಥರ ಸೆಟ್ಟು ಅಥವಾ ಮತ್ತೊಂದು ಇತ್ತು, ಆ ಫೀಲ್ ಏನಿದೆ, ಆ ವೈಬ್ ಏನಿದೆ ತುಂಬಾ ಹೊಸದಾಗಿ ಕೊಟ್ಟರು. ಸೊ ಆ ವೈಬ್ ಆಗ್ತಿತ್ತು ಒಳಗಡೆ ಹೋದಾಗ. ಸೊ ಅಲ್ಲೇ ಗೊತ್ತಾಯಿತು ಓಕೆ
ಟೈಮ್ ತೊಗೊಳುತ್ತೆ. ಬಿಕಾಸ್ ಈಗ ಬರೀ ನಾವು ಕ್ವಾಂಟಿಟಿ ಸೀನ್ ಮುಗಿಸೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ, ಬರೀ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ, ವಿಜುವಲ್ ಕ್ವಾಲಿಟಿ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಓಕೆ, ಈ ಥರ ಫ್ರೇಮ್ ಇದ್ರೆ ಹೆಂಗಿರುತ್ತೆ, ಆ ಥರ ಫ್ರೇಮ್ ಇದ್ರೆ ಹೆಂಗಿರುತ್ತೆ, ಹಿಂಗೆ ಲೈಟಿಂಗ್ ಆದರೆ ಹೆಂಗಿರುತ್ತೆ, ಹಂಗೆ ಲೈಟಿಂಗ್ ಆದರೆ ಹೆಂಗಿರುತ್ತೆ, ಅದೊಂಥರ ಪೈಪೋಟಿಲಿ ಹೋಗ್ತಾ ಇತ್ತು. ನಾನು ಓಕೆ ಅಂದರೆ ನಮ್ಮ DOP ಅವ್ರು ಇನ್ನೂ ಬೆಟ್ರಾಗಿ ಮಾಡ್ಬೋದು ಬನ್ನಿ ಸರ್ ಅಂತ ಅವ್ರು ಮಾಡೋರು, ಇಲ್ಲ ಅವ್ರು ಓಕೆ ಅಂತಂದ್ರೆ ನಾನು ಒಂಚೂರು ಆಗ್ತಾ ಇದೆ. ಸೊ ಹಾಗಾಗಿ ಟುವರ್ಡ್ಸ್ ದ ಬೆಟರ್ಮೆಂಟ್ ಆಫ್ ದ ಮೂವಿ ಜಾಸ್ತಿ ಆಗ್ತಾ ಹೋಗಿದ್ದರಿಂದ ಖುಷಿ ಆಯಿತು. ಸೊ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಮಾಡೋದು ಆ್ಯಸ್ ಅ ಡೈರೆಕ್ಟರ್ ನಿಮ್ಗೆ ಒಂದು ಚಾನ್ಸ್ ಇರುತ್ತೆ, ನನಗೆ ಅನ್ಸಿದ್ದು ಇವತ್ತಿನ ದಿನದ ಒಂದು ಚಾನ್ಸ್ ಇರುತ್ತೆ. ಅದು ಬಾಕ್ಸ್ ಆಫೀಸಲ್ಲಿ ಗೆಲ್ಲುತ್ತಾ ಇಲ್ವೋ ಅಂತಂದು ನಾವು ಪ್ರೂವ್ ಮಾಡೋಕ್ಕಾಗಲ್ಲ, ಅದು ಬೇರೆಯೇ ಬಿಟ್ಟಿದ್ದು. ಬಟ್ ಇನ್ ಟರ್ಮ್ಸ್ ಆಫ್ ಔಟ್ಪುಟ್ ನಾವೇನು ಕೊಡ್ಬೋದು ಅನ್ನೋದನ್ನು ನಾವಿಲ್ಲೇ ಡಿಸೈಡ್ ಮಾಡಬೇಕಾದ್ರಿಂದ ಟೈಮ್ ತೊಗೊಂಡು ಮಾಡಿದ್ವಿ. ಚೆನ್ನಾಗಿ ಬಂತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಂದ್ಕೊಂಡಿದ್ದಕ್ಕಿಂತ ಶೆಡ್ಯೂಲ್ ಸ್ವಲ್ಪ ಮೇಲೋಯ್ತು, ಬಟ್ ಇಟ್ ವಾಸ್ ಫೈನ್ ಟುವರ್ಡ್ಸ್ ದ ಬೆಟರ್ಮೆಂಟ್ ಆಗಿದ್ದರಿಂದ. ಸೊ ಆಲ್ಮೋಸ್ಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಎಷ್ಟು ಹಂತದ ಸಿನಿಮಾ ಮುಗ್ದಿದೆ ಅಂತಂದರೆ ಆಲ್ಮೋಸ್ಟ್ ನಮಗೆ ಈ 17 ದಿನದಲ್ಲಿ 1.25 ಗಂಟೆ ಫುಟೇಜ್ ಸಿಕ್ಕಿದೆ. ಅಂದರೆ ಫುಲ್ ಎಡಿಟೆಡ್ ಅಲ್ಲ ಇದು, ಆಲ್ಮೋಸ್ಟ್ ಎಡಿಟೆಡ್ ಅಂತ ಅಂದ್ಕೊಳ್ಳಿ. ಆಬ್ವಿಯಸ್ಲಿ ಒಂದಷ್ಟು ಟ್ರಿಮ್ ಆಗುತ್ತೆ. 1 ಗಂಟೆ 15 ನಿಮಿಷ, 1 ಗಂಟೆ 20 ನಿಮಿಷದಷ್ಟು ಫುಟೇಜ್ ಬಂತು. ಸೊ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಈಗ ಡೇಸ್ ವೈಸ್ ನಿಮಗೆ ಕೌಂಟ್ ಮಾಡ್ತಾ ಹೋದರೆ ಒಂದು ದಿನಕ್ಕೆ ಆನ್ ಆನ್ ಆ್ಯಾವ್ರೇಜ್ ನಾನು ಅಂದ್ಕೊಂಡಿದ್ದು ಅಟ್ಲೀಸ್ಟ್ ಒಂದು 4-5 ಮಿನಿಟ್ಸ್ ತೆಗಿತಾ ಹೋಗಬೇಕು ಅಂತ ತಲೆಯಲ್ಲಿ ಇದ್ದಿದ್ದಷ್ಟು. ಬಟ್ ಕೆಲವು ದಿನ ಬಂತು, ಯಾವುದೋ ಒಂದು ದಿನ 9 ನಿಮಿಷ 10 ನಿಮಿಷ ಫುಟೇಜು ಬಂದಿರೋದಿದೆ, ಬರೀ 2 ನಿಮಿಷ 2.5 ನಿಮಿಷ ಫುಟೇಜ್ ಬಂದಿರೋದು ಇದೆ. ಬಟ್ ನಾನೇನು ಆ್ಯಾವ್ರೇಜ್ ಟ್ರೈ ಮಾಡ್ತಿದ್ದೆ, ಒಂದು ಅಟ್ಲೀಸ್ಟ್ ಒಂದು 4 ನಿಮಿಷ ಎಡಿಟೆಡ್ ಫುಟೇಜ್ ಬರೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೆ. ಸೊ ಅದು ಎಲ್ಲೋ ಒಂದು ಕಡೆ ಆಗ್ತಾಯಿತ್ತು. ಸೊ 17 ದಿನದಲ್ಲಿ ನಮ್ಗೆ 1.25 ಗಂಟೆ 1 ಗಂಟೆ 20 ನಿಮಿಷ ಈಸ್ ಗುಡ್. ಯಾಕೆಂದರೆ ಶಾರ್ಟ್ಸ್ ಸಿಕ್ಕಾಪಟ್ಟಾಯಿತು. ಓಕೆ, ಮತ್ತೊಂದು ಕ್ವಶನ್, ಏನಕ್ಕೆ ಟೈಮ್ ತೊಗೊಳ್ತಾ ಹೋಯಿತು ಅಂತಂದು ಈಗಾಗಲೇ ಹೇಳ್ದಂಗೆ ಒಂದು ಲೈಟಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಬೆಟರಾಗಿ ಮಾಡ್ತಿದ್ವಿ. ಎಲ್ಲೋ ಒಂದು ಕಡೆ ಫಸ್ಟ್ ಅಂದ್ಕೊಂಡಿದ್ದು ಫ್ಲ್ಯಾಟಾಗಿ ಲೈಟಿಂಗ್ ಮಾಡೋಣ, ಸುಮ್ಮನೆ ಶಾರ್ಟ್ಸ್ ಹೊಡಿತಾ ಹೋಗೋಣ, ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಲೈಟಿಂಗ್ ಸ್ವಲ್ಪ ಟೈಮ್ ತೊಗೋತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಸಿಕ್ಕಾಪಟ್ಟೆ ಶಾರ್ಟ್ಸ್ ಹಾಕೊಂಡಿದ್ದೆ. ಲೈಕ್ ನೀವು ಶಾರ್ಟ್ ವೈಸ್ ಮಾತಾಡಬೇಕು ಅಂದರೆ ದಿನಕ್ಕೊಂದು 50-60 ಶಾರ್ಟ್ಸ್ ತೆಗಿತಾ ಇದ್ವಿ ಅಂತ ಅನಿಸುತ್ತೆ. ಯಾಕೆಂತಂದರೆ ಹಾರರ್ ಆದ್ರಿಂದ ನಾನು ತುಂಬ ಡೀಟೇಲ್ ಬರ್ಕೊಂಡಿದ್ದೆ, 1-2 ಶಾರ್ಟ್ ಇಲ್ಲ. ಓಕೆ, ಈಗ ಡೈಲಾಗ್ಸ್ ಆದರೆ ಮಾತಾಡಬೇಕಾದ್ರೆ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಡೈಲಾಗ್ಸ್ ನಾವು ತೆಗೆದು ಈಗ ಡೈಲಾಗ್ ಶಾರ್ಟ್ಸ್ ಇದ್ದಿದ್ದಿನ ನಾವು ಹೇಳಿದ್ನಲ್ಲ ಒಂದು 9 ನಿಮಿಷ 10 ನಿಮಿಷ ಫುಟೇಜ್ ಬಂದಿರೋ ದಿನಗಳು ಇದೆ. ಬಟ್ ಹಾರರ್ಗೆ ಅಂತ ಹೋದ ತಕ್ಷಣ ಏನಾಗೋದು ಅಂತಂದರೆ ಅಲ್ಲಿ ಡೆಫಿನೆಟ್ಲಿ ಟೈಮ್ ತಿನ್ನೋದು. ಯಾಕೆ ಹಿಂಗೆ ಬರ್ತಾ ಇದ್ದಾನೆ, ಹಿಂಗೆ ನೋಡ್ದ ಒಂದೊಂದು ಕ್ಲೋಸಪ್ಪ, ಒಂದೊಂದು POV ಮತ್ತೆ ಆ ಕಡೆ ನಡ್ಕೊಂಡು ಹೋದ, ಅದೊಂದು 3 ನಿಮಿಷ ಫುಟೇಜ್ ಬರಬೇಕು ಅಂತಲೇ ಅಲ್ಲೊಂದು 50 ಶಾರ್ಟ್ 60 ಶಾರ್ಟ್ ಇನ್ವಾಲ್ವ್ ಆಗಿರೋದು. ಮೇ ಬಿ ಕೆಲಸದಲ್ಲಿ ಜಾಸ್ತಿ ಇರ್ತಿತ್ತು, ಕೆಲಸದಲ್ಲಿ ಕಡಿಮೆ ಇರ್ತಿತ್ತು. ಬಟ್ ಆ ಡೀಟೇಲಿಂಗ್ ಇದ್ದಿದ್ದರಿಂದ ಅಷ್ಟು ಮೂಮೆಂಟು ಆ್ಯಂಡ್ ಆಲ್ಸೋ ಒಂದೇ ಜಾಗದಲ್ಲಿ ನಡೀತಾ ಇರಲಿಲ್ಲ. ನಂದೇನಾಗೋದು ಅಂತಂದರೆ ಆ ಒಂದು ಸೆಟ್ ಒಳಗಡೆ ಜರ್ನಿ ಆಗೋದು, ಕ್ಯಾರೆಕ್ಟರ್ಗಳದ್ದು ಜರ್ನಿ ಇರೋದು. ಸೊ ಆಬ್ವಿಯಸ್ಲಿ ಥ್ರೂ ಔಟ್ ದ ಜರ್ನಿ ಲೈಟ್ ಮಾಡಬೇಕು. ಈ ಕಡೆ ಕೂತಿದ್ದ ಕಡೆ ಒಂದು ಕಡೆ ಲೈಟ್ ಮಾಡ್ತೀರಾ, ಒಂದು 4-5 ಶಾಟ್ ಬರುತ್ತೆ, ಜರ್ನಿಲಿ ಲೈಟಿಂಗ್ ಮಾಡಬೇಕು, ಆಮೇಲೆ ಲೈಟಿಂಗ್ ಮಾಡಬೇಕು. ಸೊ ಮೊದಲನೇದಾಗಿ ನಾನು ಕಲ್ತಿದ್ದೇನಪ್ಪ ಅಂತಂದರೆ, ಓಕೆ ಲೈಟಿಂಗಿಗೆ ಅಂತ ಹಾಕೊಂಡಾಗ ಈಗ ದೊಡ್ಡ ಸಿನಿಮಾಗಳು ನೀವೇನು ಟೈಮ್ ತೊಗೊಳುತ್ತೆ ಅಂತಂದರೆ ಒಂದೊಂದು ಸೀನ್ ಲೈಟಿಂಗಿಗೆ ನೀವು ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ. ಅಷ್ಟೊಂದು ಶಾರ್ಟ್ಸ್ ಹಾಕಿದ್ರು ಕೂಡ ನಮ್ಮ DOP ಅವರು ಫಾಸ್ಟಾಗೆ ಮಾಡಿಕೊಟ್ರು. ಸೊ ಹಾಗಾಗಿ ನಂಬರ್ ಆಫ್ ಶಾರ್ಟ್ಸು ಡೀಟೇಲಿಂಗ್ ಜಾಸ್ತಿ ಇದ್ದಿದ್ದರಿಂದ ಟೈಮ್ ತೊಗೋತಾ ಹೋಯಿತು. ಅಟ್ ದ ಸೇಮ್ ಟೈಮ್ ಏನು ಅಂತಂದರೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಥರನೂ ಬಂತು. ನಾನು ಆಬ್ವಿಯಸ್ಲಿ ಹಾರರ್ ಸಿನಿಮಾದಿಂದ ಹಾರರ್ ಟೈಪ್ದೇನೆ ಅದು, ಬಟ್ ಅದು ತುಂಬ ಚಿಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಓಕೆ, ಹಿಂಗೇನಾಗುತ್ತೆ XYZ ಆಗುತ್ತೆ ಅಂತ. ಸೊ ಅದು ಆ್ಯಡ್ ಆಗಿದ್ದರಿಂದ ಅದೊಂದು ಎಕ್ಸ್ಟ್ರಾ ಆಬ್ವಿಯಸ್ಲಿ 1.5 ದಿನ ಎಕ್ಸ್ಟ್ರಾ ಹೋಯಿತು. ಸೊ ಅಲ್ಲೇನಾಗುತ್ತೆ ಅಂದರೆ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಔಟ್ಪುಟ್ ಆ್ಯಂಡ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಬ್ಯಾಲೆನ್ಸ್ ಮಾಡಬೇಕಾದ ಬರುತ್ತೆ. ಬಟ್ ಗುಡ್. ಸೊ ನಂಬರ್ ಆಫ್ ಡೇಸ್ ಜಾಸ್ತಿ ಹೋದರೂ ಕೂಡ ಆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಡೇಸ್ ಜಾಸ್ತಿ ಆದರೂ ಆ ಡೇ ಏನು ಸ್ಪೆಂಡ್ ಮಾಡ್ತಿದ್ದೀವಿ ಎಲ್ಲೂ ವೇಸ್ಟ್ ಮಾಡ್ತಿರ್ಲಿಲ್ಲ. ಅಂದರೆ ಟೈಮ್ ವೇಸ್ಟ್ ಆಗಿ ನಂಬರ್ ಆಫ್ ಡೇಸ್ ಜಾಸ್ತಿ ಆಯಿತು ಅಂತನೋ ಅಥವಾ ಇನ್ನೇನೋ ಪ್ಲ್ಯಾನಿಂಗ್ ಮಿಸ್ ಆಗಿ ಹಂಗೆ ಆಯಿತು ಅಂತೇನಿಲ್ಲ, ಆ ಕ್ವಾಲಿಟಿ ಬರ್ತಾಯಿತ್ತು. ಆ್ಯಂಡ್ ಈ ಒಂದು ಶೆಡ್ಯೂಲಲ್ಲೇ ಒಂದು ಆಲ್ಮೋಸ್ಟ್ ಸಿನಿಮಾ ಮಾಡಿದ ಎಕ್ಸ್ಪೀರಿಯನ್ಸ್ ಥರನೇ ಬಂತು. ನಾನು ಬರೀ ಫಸ್ಟ್ ಶೆಡ್ಯೂಲ್ ಅಂತಲೇ ಅಂದ್ಕೊಂಡು ಹೋಗಿದ್ದಲ್ಲ, ಬಟ್ ಒಂದು ಫುಲ್ ಫಿಲಮ್ ಥರನೇ ಎಕ್ಸ್ಪೀರಿಯನ್ಸ್ ಬಂತು. ಈಗ 1 ಗಂಟೆ 20 ನಿಮಿಷ ಅಂತಂದರೆ ಲೈಟ್ಸ್ ಔಟ್ ತೊಗೊಂಡ್ರೆ ನೀವು ಹಾರರ್ ಸಿನಿಮಾ 1 hour 20 minutes ಇತ್ತು, ಅದು ಅಷ್ಟೇ. ಸೊ ಆಲ್ಮೋಸ್ಟ್ ಆ ಲೆಂತೇ ಸಿಕ್ತು. ಆ್ಯಂಡ್ ಆ ಸ್ಟೋರಿಲೂ ಬರಿಬೇಕಾದ್ರೂ ಹಾಗೆ ಇತ್ತು. ಅಂದರೆ ಈ ಪಾರ್ಟಲ್ಲಿ ಏನು ಈ ಪಾರ್ಟಲ್ಲಿ ಏನು ನಡೆಯುತ್ತೆ, ಈ ಒಂದು ಸೆಟ್ಟಲ್ಲಿ ಏನು ನಡೆಯುತ್ತೆ, ಆ್ಯಕ್ಟ್ 2 ಅಂದರೆ ಸಿನಿಮಾದಲ್ಲಿ ನೀವು ಆ್ಯಕ್ಟ್ 1 ಆ್ಯಕ್ಟ್ 2 ಆ್ಯಕ್ಟ್ 3 ಅಂತ ತೊಗೊಂಡ್ರೆ ಇದೇನು ಬರುತ್ತೆ ಅಂತಂದರೆ ದಿಸ್ ವಾಸ್ ಆ್ಯಕ್ಟ್ 2 ಆಫ್ ದ ಫಿಲ್ಮ್. ಬಟ್ ಈ ಆ್ಯಕ್ಟ್ 2 ಏನಿದೆ ಇದರಲ್ಲೇ ಒಂದು ಸಪ್ರೇಟ್ ಬೈಫರ್ಗೇಷನ್, ಅದರಲ್ಲೇ ಆ್ಯಕ್ಟ್ 1 ಆ್ಯಕ್ಟ್ 2 ಆ್ಯಕ್ಟ್ 3 ಮತ್ತೆ ಸ್ಟೋರಿ ಟೆಲ್ಲಿಂಗಲ್ಲಿ ಬರ್ತಾ ಹೋಗುತ್ತೆ. ಬಿಕಾಸ್ ಈ ಜಾಗಕ್ಕೆ ಬಂದರು, ಅಲ್ಲೇನೋ ಸೆಟ್ಲಿನ್ ಆಗ್ತಿದ್ದಾರೆ, ಅಲ್ಲೇನೋ ಮತ್ತೆ ಟೆನ್ಷನ್ ರೈಸ್ ಆಗ್ತಾ ಹೋಗುತ್ತೆ, ನಿಧಾನಕ್ಕೆ ಹೋಗುತ್ತೆ, ಮತ್ತು ಕೊನೆಯಲ್ಲೇನೋ ಒಂದು ದೊಡ್ಡ ಇದೇನೋ ನಡೆಯುತ್ತೆ. ಸ್ಪಾಯ್ಲರ್ ಕೊಡದೇ ಇರೋದಕ್ಕಂತೂ ಕಷ್ಟಪಡ್ತಾ ಇದ್ದೀನಿ. ಸೊ ಆ ಥರ ತೊಗೊಂಡಾಗ
ಇಲ್ಲಿ ಎಲ್ಲ ಥರದ್ದು ಇದರಲ್ಲಿತ್ತು ಅಂತ ಅನ್ಸಿಲ್ಲ. ಕೊನೆಗೊಂದು ದೊಡ್ಡ ಲೈಕ್ ಓಕೆ ದೊಡ್ಡದು ಅಂದರೆ ದೊಡ್ಡ ಸಿನಿಮಾ ಲೆವೆಲಲ್ಲ, ನಮ್ಮ ಸಿನಿಮಾ ಲೆವೆಲ್ಗೆ ಒಂದು ದೊಡ್ಡ ಒಡವರ್ ಆ್ಯಕ್ಷನ್ ಅಂತ ಕರೀತಿರೋ, ಏನೋ ಒಂದು ಇವೆಂಟ್ ಅಂತ ಕರೀತಿರೋ, ಏನಾದ್ರು ಕರಿಬೋದು. ಅದು ಬಂದು ಮುಗಿದಾಗ ಸೊ ಎಲ್ಲ ಇತ್ತು, ಎಂಟ್ರಿ ಇತ್ತು, ನಿಧಾನ ಡೈಲಾಗ್ಸ್ ಇತ್ತು, ಎಮೋಷನ್ಸ್ ಇತ್ತು, ಹಾರರ್ ಇತ್ತು, ಆ್ಯಕ್ಷನ್ ಥರ ಆಯಿತು, ಎಲ್ಲ ಆಯ್ತಲ್ಲ. ಸೊ ಒಂದು ಸಿನಿಮಾ ಮಾಡಿದ ಎಕ್ಸ್ಪೀರಿಯನ್ಸೇ ಬಂತು. ಸೊ ಚೆನ್ನಾಗಿತ್ತು. ಅಂದರೆ ನೆಕ್ಸ್ಟ್ ಶೆಡ್ಯೂಲು ರೆಸ್ಟ್ ಆಫ್ ದ ಸಿನಿಮಾ ಮಾಡೋದಕ್ಕೆ ಈ ಶೆಡ್ಯೂಲಲ್ಲಿ ಏನು ವರ್ಕ್ ಮಾಡೋದಲ್ಲ ಅದೊಂದು ಕಾನ್ಫಿಡೆನ್ಸ್ ಕೊಡ್ತು. ಲರ್ನಿಂಗ್ಸ್ ಎರಡು ಸೈಡು ಇತ್ತು. ಈಗಾಗಲೇ ಹೇಳ್ದಂಗೆ ಏನು ಸರಿಯಾಗಿ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಕೊಡ್ತಾ ಹೋದರೆ, ಅಟ್ ದ ಸೇಮ್ ಟೈಮ್ ಏನು ಸರಿಯಾಗಿ ಮಾಡ್ತಾ ಇಲ್ಲ, ಏನು ಕರೆಕ್ಟಾಗಿ ಮಾಡ್ಬೋದಾಗಿತ್ತು ಅನ್ನೋದ್ರ ಬಗ್ಗೆನೂ ತುಂಬ ಲರ್ನಿಂಗ್ ಇತ್ತು. ಎರಡೂ ಏನಿದೆ ಹೊಡೀತು. ಕೆಲವು ಕಡೆ ಖುಷಿ ಆಯಿತು, ಕೆಲವು ಕಡೆ ಸರಿಯಾಗಿ ಇಡ್ತು, ಊಟನೂ ಹೊಡೀತು. ಸೊ ಆ ಲರ್ನಿಂಗ್ಸ್ನೂ ಕೂಡ ಇವತ್ತು ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ನಿಮಗೆ ಗೊತ್ತಿರೋಂಗೆ ನಾನು ಏನು ಅಷ್ಟೊಂದು ಪ್ಲ್ಯಾನ್ಡ್ ಆಗಿ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಅಂತೇನು ಹೇಳ್ತಾ ಹೋಗಲ್ಲ, ಇದೇ ಫ್ಲೋನಲ್ಲೇ ಹೇಳ್ತಾ ಹೋಗ್ತೀನಿ. ಸೊ ಒಂಚೂರು ಬರ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಇನ್ ಟರ್ಮ್ಸ್ ಆಫ್ ಲರ್ನಿಂಗ್, ಓಕೆ ಗುರು ಫಸ್ಟ್ ಶೆಡ್ಯೂಲ್ ಮಾಡಿದೆ, ಸಿನಿಮಾ ಥರ ಏನು ಕಲಿತೆ ನೀನು ಇದರಲ್ಲಿ ಅಂತಂದರೆ, ಒಂದು ಶಾರ್ಟ್ ಫಿಲಮ್ ಮಾಡೋದು ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಒಂದು ಲೈಕ್ ತುಂಬಾ ಒಂದು ದೊಡ್ಡ ಇದು ಸಿಕ್ತು ನನಗೆ. ಎಕ್ಸಾಂಪಲ್ ನನ್ನ ಲೈಫಲ್ಲಿ ನನ್ನ ಎಕ್ಸಾಂಪಲ್ ಆಯಿತು. ಇದಕ್ಕಿಂತ ಈ ಶಾರ್ಟ್ ಫಿಲಮ್ಸ್ ಮಾಡಿದಾಗ ನಿಮ್ಗೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ಏನು ಅಟ್ ದ ಎಂಡ್ ಆಫ್ ದ ಡೇ ಅಲ್ಲೂ ಆರ್ಟಿಸ್ಟ್ ಇರ್ತಾರೆ, ಅಲ್ಲೂ ಕ್ಯಾಮ್ರಾ ಇರುತ್ತೆ, ಅಲ್ಲೂ ನೀವು ಲೈಟ್ ಮಾಡಿದ್ರೆ ಚಿಕ್ಕದಾಗಿ ಲೈಟ್ ಮಾಡಿರ್ತೀರಾ, ಅದನ್ನು ಎಡಿಟ್ ಮಾಡಿರ್ತೀರಾ. ಸೊ ಎಡಿಟಿಂಗ್ ವೈಸಲ್ಲೇ ಥಿಂಕ್ ಮಾಡಿರ್ತೀವಲ್ಲ. ಸೊ ಅದು ಇಲ್ಲಿಗೆ ಹೋದಾಗ ಓಕೆ ಜನ ಜಾಸ್ತಿ ಇದ್ದಾರೆ ಅನ್ನೋದೊಂದು ಬಿಟ್ಟರೆ, ನೀವು ಡೈರೆಕ್ಟರ್ಗೆ ಎಂಟೈರ್ ಇದನ್ನು ಕಂಪ್ರೇಸ್ ಮಾಡಿದ್ರೆ ಅವ್ನು ಮಾಡ್ತಿರೋದು ಅದೇ ಕೆಲಸನೇ. ಶಾರ್ಟ್ ಫಿಲಮಲ್ಲಿ ಮಾಡೋದು ಅದೇ ಕೆಲಸನೇ, ದೊಡ್ಡ ಸಿನಿಮಾದಲ್ಲಿ ಮಾಡೋ ಕೆಲಸನ ಅದೇ ಕೆಲಸನೇ. ಆನ್ ದ ಸ್ಪಾಟ್ ಆರ್ಟಿಸ್ಟ್ ಜೊತೆ ಮಾತಾಡು, ಶಾರ್ಟ್ ಸರಿಯಾಗಿ ಬಂತ ಇಲ್ಲೋ ಕೂತ್ಕೊಂಡು ನೋಡು, ಮತ್ತು ಅವ್ರ ಜೊತೆ ಮಾತಾಡು, ಅಷ್ಟಕ್ಕೆ ತೊಗೊಂಡು ಬಂದರೆ. ನಮ್ಮ ಕೆಲಸ ಅಷ್ಟು ಇರಲಿಲ್ಲ, ಪ್ರೊಡಕ್ಷನ್ ನಮ್ಮ ತಲೆ ಮೇಲೆ ಹಾಕೊಂಡಿದ್ದರಿಂದ ಹೆವಿ ಟೆನ್ಷನ್ ಇತ್ತು. ಬಟ್ ಎಂಡ್ ಆಫ್ ದ ಡೇ ಡೈರೆಕ್ಟರ್ ಕೆಲಸ ಅಷ್ಟೇ. ಸೊ ಎಷ್ಟೊಂದು ಜನ ಶಾರ್ಟ್ ಫಿಲಮ್ ಮಾಡಲ್ಲ, ಸೀದಾ ಫಿಲಮೇ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಥವಾ ಫಿಲಮಲ್ಲೇ ವರ್ಕ್ ಮಾಡಿ ನಾನು ಕಲಿಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೆ ನಾನು ಮತ್ತೆ ಲೈಕ್ ಕಾನ್ಫಿಡೆಂಟಾಗಿ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೈ ಮುಗ್ದೇ ಕೇಳ್ಕೊಂಬಿಡ್ತೀನಿ, ಶಾರ್ಟ್ ಫಿಲಮ್ಸ್ ಮಾಡಿ. ದೊಡ್ಡ ಸಿನಿಮಾದಲ್ಲಿ ಮಾಡಿ ನೀವೇನು ಎಕ್ಸ್ಪೀರಿಯನ್ಸ್ ತೊಗೋತಿರಲ್ಲ, ಅಲ್ಲಿ ಜನರನ್ನ ಹ್ಯಾಂಡ್ಲ್ ಮಾಡೋದು ನೀವು ಕಲಿತೀರ. ಓಕೆ ಇಷ್ಟು ಸೆಟ್ಟಲ್ಲಿ ಇಷ್ಟು ಜನ ಇದ್ದಾರೆ, ಆ ಸೆಟ್ಟನ್ನು ಹೆಂಗೆ ಹ್ಯಾಂಡ್ಲ್ ಮಾಡೋದು, ಅಲ್ಲಿ ನಾನು ಹಿಂಗೆ ಅಥವಾ ನೀವು ಯಾವ ಥರ ಕಂಟ್ರೋಲಲ್ಲಿ ಇಡ್ಬೋದು, ಆ್ಯಂಡ್ ಅಷ್ಟು ಜನದ ಮಧ್ಯೆ ನೀವು ಭಯ ಬೀಳ್ದಲ್ಲೇ ಯಾವ ರೀತಿ ವರ್ಕ್ ಮಾಡ್ಬೋದು ಅನ್ನೋದನ್ನು ನೀವು ಒಂದು ದೊಡ್ಡ ಸಿನಿಮಾಗೆ ಹೊರೆ ಸೆಟ್ಟಲ್ಲಿ ಕಲಿತೀರ. ಬಟ್ ಡೈರೆಕ್ಟ್ ಹೆಂಗೆ ಮಾಡಬೇಕು, ಸೀನನ್ನು ಯಾವ ರೀತಿ ನೀವು ಪ್ಲ್ಯಾನ್ ಮಾಡಬೇಕು, ಯಾವ ಥರ ಶಾರ್ಟ್ ಲಿಸ್ಟ್ ಮಾಡಬೇಕು, ಯಾವ ಥರ ನಿಮ್ಮ ಮನಸ್ಸಲ್ಲಿರೋ ಒಂದು ಎಮೋಷನನ್ನು ಆರ್ಟಿಸ್ಟಿಗೆ ಯಾವ ರೀತಿ ಕನ್ವೆ ಮಾಡಬೇಕು, ಅವರಿಂದ ಆ ಒಂದು ಆ್ಯಕ್ಟಿಂಗ್ನ ಯಾವ ರೀತಿ ತೆಗೆಸಬೇಕು, ಇದೆಲ್ಲದರ ಎಕ್ಸ್ಪೀರಿಯೆನ್ಸು ನಿಮಗೆ ಶಾರ್ಟ್ ಫಿಲಮಲ್ಲಿ ಸಿಗುತ್ತೆ. ನಾನು ಈ ಸಿನಿಮಾ ಮಾಡೋದಕ್ಕಿಂತ ಮುಂಚೆ 2 ಶಾರ್ಟ್ ಫಿಲಮ್ ಮಾಡಿದ್ದೆ ಆ್ಯಕ್ಚುಲಿ. ಒಂದು ಸುಧಾ ಬೆಳವಾಡಿ ಮ್ಯಾಮ್ ಅವ್ರ ಜೊತೆ, ಆಮೇಲೆ ನಮ್ಮ ಆರ್ಟಿಸ್ಟ್ಗಳ ಜೊತೆನೇ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ. ರಿಲೀಸ್ ಆಗಲಿಲ್ಲ, ಬಿಕಾಸ್ ಅದು ಯಾವುದೋ ಬೇರೆ ಚಾನಲ್ ಅವ್ರಿಗೆ ಮಾಡಿಕೊಟ್ಟಿದ್ದೆ. ತಿಳಿ ಸಾರು ಅಂತ ಒಂದು ಮದರ್ ಸೆಂಟಿಮೆಂಟ್ ಮಾಡಿಕೊಟ್ಟಿದ್ದೆ. ತುಂಬ ಹೆಲ್ಪ್ ಆಯಿತು ಆ ಶಾರ್ಟ್ ಫಿಲಮ್ ಮಾಡಿದ್ದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಹಾರರ್ ಶಾರ್ಟ್ ಫಿಲಮ್ ಮಾಡಿದ್ದೆ, ಸ್ಕೂಲ್ ಅಂತ ಅಂದ್ಬಿಟ್ಟು. ಎನಿವೇ ಹಾರರೇ ಮಾಡೋದು ಅಂತ ಗೊತ್ತಿತ್ತು, ಬಟ್ ಅದು ಮಾಡೋ ಆಲ್ಮೋಸ್ಟ್ 6 ತಿಂಗಳು 1 ವರ್ಷ ಆಯಿತು ಬಿಡಿ. ಅದು ಶಾರ್ಟ್ ಫಿಲಮ್ ಮಾಡಿದ್ದು, ಅದು ತುಂಬ ಹೆಲ್ಪ್ ಆಯಿತು. ಅಂದರೆ ಅಲ್ಲೇ ನಾನು 2 ಡೇಸ್ ಅಂತ ಶೂಟ್ ಮಾಡ್ತೀವಿ ಅಂತ ಅಂದ್ಕೊಂಡು ಹೋಗಿದ್ದು 3.5 ಡೇಸ್ 4 ಡೇಸ್ ಆಗಿತ್ತು ಸ್ಕೂಲಲ್ಲಿ ಶೂಟ್ ಮಾಡಿದ್ದು. ಅಲ್ಲಿ ಗೊತ್ತಾಗಿತ್ತು ಓಕೆ ನಂಬರ್ ಆಫ್ ಶಾರ್ಟ್ಸ್ನ ಯಾವ ಥರ ಹಾಕೋಬೇಕು, ಶಾರ್ಟ್ ಲಿಸ್ಟಲ್ಲಿ ಏನು ಪ್ಲ್ಯಾನ್ ಮಾಡಿರಬೇಕು, ಓಕೆ DOP ಜೊತೆ ನಿಮ್ದು ಯಾವ ಥರ ಒಂದು ಸಿಂಕ್ ಇರಬೇಕು, ಲೈಟಿಂಗು ಔಟ್ಪುಟ್. ಸೊ ಎಂಟೈರ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಆದ್ದರಿಂದ ಆ 2 ಶಾರ್ಟ್ ಫಿಲಮ್ ಎಕ್ಸ್ಪೀರಿಯೆನ್ಸು ಇಲ್ಲಿ ಬಂದು ತುಂಬಾ ಹೆಲ್ಪ್ ಆಯಿತು. ಸೊ ಹಾಗಾಗಿ ಶಾರ್ಟ್ ಫಿಲಮ್ ಮಾಡಿದ ಎಕ್ಸ್ಪೀರಿಯನ್ಸ್ ಡೈರೆಕ್ಷನ್ಗೆ ಹೆಲ್ಪ್ ಆದರೆ, ದೊಡ್ಡ ಸಿನಿಮಾದಲ್ಲಿ ಮಾಡಿದ ಎಕ್ಸ್ಪೀರಿಯನ್ಸ್ ನಿಮಗೆ ಆ ಸೆಟ್ನ ಕಂಟ್ರೋಲ್ ಹೆಂಗೆ ಮಾಡೋದು ಮತ್ತೊಂದು ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ದಯವಿಟ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಇನ್ನೂ ಸಾಕಷ್ಟು ಲರ್ನಿಂಗ್ಸ್ ಇದೆ ಅದರಲ್ಲಿ. ಮೊದಲನೇದು, ಈಗ ಆರ್ಟಿಸ್ಟ್ ಡೇಟ್ ತೊಗೋಬೇಕಾದ್ರೆ 4 ದಿನ ಎಕ್ಸ್ಟ್ರಾ ಹೇಳಿ ತೊಗೊಳ್ಳಿ. ನಾನೇನೋ ಎಕ್ಸಾಕ್ಟಾಗಿ ಇಲ್ಲಾಗಲೂ ನಂದು ಈ ಥರ ಕಟ್ಟಾಗಿ 4 ದಿನ ಬೇಕು ಅಂದರೆ 4 ದಿನನೇ ಬೇಕು ಅಂತ ಹೇಳಿದ್ದೆ, 3 ದಿನ ಅಂದರೆ 3 ದಿನನೇ ಅಂತ ಹೇಳಿದ್ದೆ. ಬಟ್ ಅಲ್ಲಿ ಹೋದಾಗ ಏನಾಯಿತು, ಬೇರೆ ಒಂದಷ್ಟು ಚಾಲೆಂಜಸ್ಸಿಂದ 4 ದಿನ ಇದ್ದಿದ್ದು 5 ದಿನ ಬೇಕಾಯಿತು, 6 ದಿನ ಬೇಕಾಯಿತು. ಅವಾಗೇನಾಯಿತು, ಎಲ್ಲರೂ ಬ್ಯುಸಿ ಇದ್ದಾರೆ ಆರ್ಟಿಸ್ಟ್ಸ್, ಅದಂತೂ ಹೇಳ್ತೀನಿ ಕೇಳಿ. ಸಿನಿಮಾಗಳು ಕಲೆಕ್ಷನ್ ಆಗ್ತಿದೆಯೋ ಇಲ್ವೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಬಟ್ ಸಿನಿಮಾ ಅಂತೂ ಬರ್ತಿದೆ ಅಲ್ವಾ. ಸೊ ಎಲ್ಲ ಆರ್ಟಿಸ್ಟ್ಸು ಆಲ್ಮೋಸ್ಟ್ ಡಬಲ್ ಬುಕ್ಡ್ ಆಗಿರ್ತಾರೆ. ಇವತ್ತಿನ ದಿನ ಅಂದರೆ ಒಂದೊಂದ್ಸಲಿ ಬೆಳಗ್ಗೆ ನಮ್ಮ ಶೂಟಿಂಗಿಗೆ ಬಂದು ಸಂಜೆ ಬೇರೆ ಒಂದು ಫಿಲ್ಮ್ ಶೂಟಿಂಗ್ ಹೋಗಿರೋ ಎಕ್ಸಾಂಪಲ್ಗಳು ತುಂಬ ಇದೆ. ಸೊ
ನಾನೇನು ಮಾಡಿದೆ, ಕಡಿಮೆ ಡೇಸ್ ಹೇಳಿದ್ನಲ್ಲ, ಅವರೇ ಬೈದರು ನನಗೆ. ಆಮೇಲೆ ಯಾಕೆ ಅಗ್ನಿ ಅಂದರೆ ಈಗ ಕಳಿಸ್ಬೇಕು ಅಂತಂದರೆ, ಇಲ್ಲ ನಾನು ಸೀನನ್ನು ಸರಿ ಬಿಡಿ ಸರ್, ನಾನು ಹೆಂಗೋ ಸಪ್ರೇಟಾಗಿ ಮಾಡ್ಕೋತೀನಿ ಬಿಡಿ, ಆ ಸೀನಲ್ಲಿ ಇಂಪಾರ್ಟೆಂಟ್ ಎಲ್ಲ ಆಬ್ವಿಯಸ್ಲಿ ಶೂಟ್ ಮಾಡ್ತಿದ್ವಿ, ಇಲ್ಲ ಬಿಡಿ ಸರ್ ಬೇರೆ ಥರ ಹೆಂಗೋ ಶೂಟ್ ಮಾಡ್ಕೋತೀನಿ ಅಂತ ಅಂತಿದ್ದೆ. ಅವರೇ ಬೈದರು, ಅಲ್ಲ ಅಗ್ನಿ ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ ಏನಕ್ಕೆ ಹಿಂಗೆಲ್ಲ ಇದು ಮಾಡಿದ್ರಿ, ಒಂದು ಎಕ್ಸ್ಟ್ರಾ ಹೇಳ್ಬೋದಾಗಿತ್ತಲ್ಲ, ಮಾಡ್ಬೋದಿತ್ತಲ್ಲ, ಈ ಶಾರ್ಟ್ಕಟ್ಟಲ್ಲಿ ಹೋಗಿ ಅಥವಾ ಏನಕ್ಕೆ ಕಾಂಪ್ರಮೈಸ್ ಮಾಡ್ಕೊಂಡು ಹಾಳು ಮಾಡಬೇಕು ಅಂತ ನನಗೆ ಅವಾಗ ಅನಿಸ್ತು. ಅಷ್ಟೊಂದು ಯೋಚನೆ ಮಾಡಲಿಲ್ಲ, ಓವರ್ ಕಾನ್ಫಿಡೆನ್ಸಲ್ಲಿ ಕಡಿಮೆ ಹೇಳಿದ್ದು. ಒಂದು 2 ದಿನ ಎಕ್ಸ್ಟ್ರಾ ಹೇಳಿರಿ, ಆಗಿಲ್ದಿದ್ರೆ ಬೇಡ ಕ್ಯಾನ್ಸಲ್ ಆದರೆ ನಾವು ಆಮೇಲೆ ಬೇರೆ ಕಡೆ, ಎಲ್ಲ ಫಿಲಮ್ ಅವರು ಹಾಗೆ ಮಾಡ್ತಾರೆ. ನನಗೆಲ್ಲ ಒಂದು ಕಡೆ ಅದು ಗೊತ್ತಿರಲಿಲ್ಲ. ಸೊ ಆ ಥರ ಡೇಟ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಪಾಪ ಎಲ್ಲರೂ ಎಕ್ಸ್ಟ್ರಾ ಕೊಟ್ಟರು, ಅಂದರೆ ಇವತ್ತಲ್ದವ್ರು ಇನ್ನೊಂದು 2 ದಿನ ಬಿಟ್ಕೊಂಡು ಬರ್ತೀವಿ ಬಿಡಿ, ಮಧ್ಯಾಹ್ನದ ಮೇಲೆ ಫ್ರೀ ಇದೀವಿ ಬರ್ತೀವಿ, ಸಂಜೆ ಮೇಲೆ ಬರ್ತೀವಿ, ಆ ಥರ ಪಾಪ ಎಲ್ಲರೂ ಹೆಲ್ಪ್ ಮಾಡಿದ್ರು, ಆರ್ಟಿಸ್ಟ್ ವೈಸ್ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ರು. ಬಟ್ ನನ್ನ ಇನ್ ಟರ್ಮ್ಸ್ ಆಫ್ ಪ್ಲಾನಿಂಗ್ ನಾನು ನಂಬರ್ ಆಫ್ ಡೇಸ್ ಕರೆಕ್ಟಾಗಿ ಹೇಳ್ಬೋದಾಗಿತ್ತು. ಎರಡನೇದು ಶಾರ್ಟ್ ಲಿಸ್ಟು. ಎಲ್ಲ ಸೀನ್ಗೂ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ರಿ. ಅಂದರೆ ಎಲ್ಲ ಸೀನ್ಗೂ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಆನ್ ಪೇಪರೇ ಹಾಕಬೇಕು ಅಂತೇನಿಲ್ಲ, ಅಂದರೆ ನೀವೇನು ಸ್ಟೋರಿ ಬೋರ್ಡೇ ಮಾಡಿಸ್ಬೇಕು ಅಂತೇನಿಲ್ಲ, ಮಾಡಿಸಿದ್ರೆ ಮಾಡ್ಕೋಬೋದು. ಬಟ್ ಆ ಶಾರ್ಟ್ ಲಿಸ್ಟ್ ಅಟ್ಲೀಸ್ಟ್ ತಲೆನಲ್ಲಿರಲಿ. ಅದು ನಂದು ಆಲ್ಮೋಸ್ಟ್ 90% ಆಫ್ ದ ಸೀನ್ಸ್ಗೆ ಅಥವಾ 95% ಆಫ್ ದ ಸೀನ್ಸ್ ಶಾರ್ಟ್ ಲಿಸ್ಟ್ ಇತ್ತು. ಯಾಕಂದರೆ ಪ್ರತಿಯೊಂದನ್ನು ಇಮ್ಯಾಜಿನ್ ಮಾಡಿ ಹೀಗೆ ಬೇಕು ಅಂತ ಒಂದಷ್ಟು ಪ್ಲ್ಯಾನ್ ಮಾಡಿದ್ದೆ. ಸೊ ಅಲ್ಲಿ ಹೋದಾಗಲೂ ಅಷ್ಟೇ, ಕೆಲವು ಸರಿ ನನಗೆ ಆನ್ಲೈನ್ ಎಡಿಟಿಂಗ್ ನೋಡೋಕ್ಕೂ ಆಗ್ತಿಲ್ಲ. ನಮ್ಮ ಸೆಟ್ ಹೆಂಗಿತ್ತು ಅಂತ ಹೇಳೋಕ್ಕಾಗಲ್ಲ. ಬಟ್ ಎನಿವೆ ಅಲ್ಲಿ ಮೇಲ್ಗಡೆ ಒಂದು ಜಾಗ ಇತ್ತು. ಸೊ ಅಲ್ಲಿ ಹೋದಾಗ ತುಂಬಾ ಕ್ರ್ಯಾಂಪ್ಡ್ ಸ್ಪೇಸ್, ಅಂದರೆ ಸ್ಟೋರಿಗೆ ತಕ್ಕನಾಗೇ ಇತ್ತು ಅದು. ಸೊ ಬಟ್ ಆ ಕ್ರ್ಯಾಂಪ್ಡ್ ಸ್ಪೇಸ್ಗೆ ಹೋದಾಗ ಎಲ್ಲೋ ಒಂದು ಕಡೆ ಕ್ಯಾಡನ್ನೇ ಬರೋಕ್ಕಾಗ್ತಿಲ್ಲ. ಅಲ್ಲಿನ ನಂಬರ್ ಆಫ್ ಶಾರ್ಟ್ಸ್ ಜಾಸ್ತಿ ಇತ್ತು. ಅಲ್ಲಂತ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ, ಆ ಜಾಗನೂ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅವಾಗ ಏನಾಗ್ತಿತ್ತು ಅಂದರೆ ಮಾನಿಟ್ರೇ ನೋಡ್ದಲೇ ಈ ಶಾರ್ಟ್ ಇದಾದ್ಮೇಲೆ ಇದು ಅಂತ ತುಂಬ ಕಾನ್ಫಿಡೆಂಟಾಗಿ ಹೋಗೋದಿತ್ತು. ಆಮೇಲೆ ಹೋಗಿ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿತ್ತು. ಅದು ಖುಷಿ ಕೊಡ್ತು. ಈ ಮೂರು ನಿಮಿಷ ಸೀನ್, ಒಂದು 40-50 ಶಾರ್ಟ್ ನೀವು ಮೆಮೊರಿಯಿಂದ ಹೇಳ್ತಾ ಇದ್ದೀವಿ ಅಂತಂದರೆ, ಖಾಲಿ ಕೂತಿದ್ವಲ್ಲ ಅಷ್ಟೊಂದು ದಿನ. ಸೊ ಹಂಗಾಗಿ ರೆಡಿಯಾಗಿತ್ತು. ಕೆಲವು ಸೀನ್ಸ್ ಏನಾಗಿತ್ತು ಅಂತಂದರೆ ಈಸಿ ಅಂದ್ಕೊಂಡು, ಕೆಲವು ಒಂಥರ ಸ್ಟೋರಿ ಗೊತ್ತಿರುತ್ತೆ, ಹಿಂಗೆ ನಿಂತಿರ್ತಾನೆ, ಇನ್ನೊಬ್ಬ ಹಿಂಗೆ ಬರ್ತಾನೆ, ಹಿಂಗಾಗುತ್ತೆ ಅಂತ. ಅದೇನಾಯಿತು, ಒಂದು ಮೇಜರ್ ಸೀನ್ ದಿನ ಶೂಟ್ ಮಾಡ್ತಾಯಿದ್ದೀವಿ, ಅಲ್ಲಿ ತನಕ ಎಲ್ಲದು ಕರೆಕ್ಟಾಗಿ ಬಂದಿದೆ. ಲೈಕ್ ಐ ವಾಸ್ 100% ಶೋರ್ ಹಿಂಗೆ ತೆಗಿತಾ ಇದ್ದೀವಿ ಅಂತ. ಅದೊಂದು ಶಾರ್ಟಿಗೆ ಬರ್ತೀನಿ, ಲೈಕ್ ಕಂಪ್ಲೀಟ್ಲಿ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು. ತುಂಬ ಒಂದು 2-3 hours 4 hours ಮುಂಚೆಯಿಂದಲೇ ತಲೆಯಲ್ಲಿ ಓಡ್ತಾ ಇತ್ತದು. ಏನೋ ಇದೆ ಹೆಂಗೆ ಮಾಡೋದು ಅಂತ. ಬಟ್ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ, ಅಲ್ಲಿ ಕೆರ್ಕೊಳಕ್ಕೆ ಪೂರ್ಸೋತಿಲ್ಲ, ಅಲ್ಲಿ ಆ ಥರ ಇತ್ತು. ಅಟ್ ದ ಸೇಮ್ ಟೈಮ್ ಟೆನ್ಷನ್ಗಳು. ಅವತ್ತು ಡಬಲ್ ಕಾಲ್ ಶೀಟ್ ಬೇರೆ ಹೋಗಿದ್ವಿ, ಅದಕ್ಕೊಂದಷ್ಟು ಟೆನ್ಷನ್ಗಳಿರುತ್ತೆ. ಯಾವತ್ತೂ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಒಟ್ಟಿಗೆ ಮಾಡೋಕ್ಕೆ ಹೋಗ್ಬಾರ್ದು. ನನ್ನ ಲೈಫಲ್ಲಿ ಮತ್ತೆ ಮಾಡಲ್ಲ ಅಂತ ಅನಿಸ್ತಿಲ್ಲ. 100% ಬೇರೆಯವ್ರ ಮೇಲೆ ಹಾಕ್ಬರೇ ಮಾಡ್ತೀನಿ. ಸೊ ಎಲ್ಲ ಕ್ವಶನ್ಸ್ ನಮಗೆ ಬರುತ್ತೆ. ಡಬಲ್ಗೆ ಹೋಗ್ತಾ ಇದೆಯಾ, ಸಂಜೆ ತಿಂಡಿಗೆ ಹೇಳಬೇಕು, ತಿಂಡಿಗೆ ದುಡ್ಡು ಹೋಗುತ್ತೆ, ಊಟಕ್ಕೆ ಹೇಳಬೇಕು, ಊಟಕ್ಕೆ ದುಡ್ಡು ಹೋಗುತ್ತೆ, ಇಷ್ಟು ಎಕ್ಸ್ಟ್ರಾ ಟೆಕ್ನಿಷಿಯನ್ಸ್ ನಿನ್ನ ಹತ್ರ ಇದ್ದಾರೆ, ಅಷ್ಟು ಹೋಗುತ್ತೆ, ಒಂದು ಬರ್ತಿದ್ದೆ. ಈ ಬಜೆಟಿಂಗ್ ಮೈನಸ್ ಆಗ್ತಾ ಇರುತ್ತೆ ಅಂತ. ಅದೇನೋ ಪ್ರೆಷರಲ್ಲಿ ಅದು ಈಸಿ ಸೀನ್ ಅಲ್ವ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ. ಅಲ್ಲ ಫುಲ್ ಮೈಂಡ್ ಬ್ಲ್ಯಾಂಕ್. ಸೀನ್ ಏನು ಶೂಟ್ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತು, ಹೇಗೆ ಮಾಡ್ತೀರಾ ಅಂತ. ಅಂದರೆ ಅದೇ ಲರ್ನಿಂಗ್ ಅಲ್ವಾ ಇದೆ. ಈಗ ಸೀನ್ ಬರೆಯೋದು ಈಸಿ, ಇನ್ನು ಅಲ್ಲಿ ಕೂತೀನಿ ಅಂತ ಇಟ್ಕೊಳ್ಳಿ, ಯಾರೋ ಬಂದ, ನನ್ನ ಮುಂದೆ ಬಂದ, ನಾನು ಕಟ್ ಮಾಡ್ದ ಹೋದ ಅಂತ ಒಂದು ಸೀನ್ ಇದೆ ಅಂತ ಇಟ್ಕೊಳ್ಳಿ, ಅಷ್ಟೇ ಈಸಿ ತೆಗಿಬೋದು. ಸರಿ, ಅಲ್ಲೋಗಿ ಕೂತ್ಕೊಂಡಾಗ ಎಲ್ಲಿಂದ ಬಂದ ಅವನು, ಹಿಂದೆ ಬಂದು ಕಟ್ ಮಾಡಿದ್ನಾ ಅಥವಾ ಮುಂದೆನೇ ಬಂದು ಕಟ್ ಮಾಡಿದ್ನಾ, ಈಗ ಶಾರ್ಟ್ ಯಾವುದು, ಈ ಕಡೆ ಇಡ್ತಾಯಿನ, ಈ ಕಡೆ ಕ್ಯಾಮ್ರಾ ಇಡ್ತಾಯಿನ, ಲೆಫ್ಟಿಂದ ಬನ್ನ, ರೈಟಿಂದ ಬನ್ನ, ಕುಯ್ಬೇಕಾದ್ರೆ ಅವನ ಮುಖದ ಮೇಲೆ ಇತ್ತ, ಮುಖ ತೋರಿಸ್ಲಿಲ್ವಾ, ಚಾಕುನ ಎಲ್ಲಿಂದ ತೋರಿಸ್ದೆ, ಚಾಕುದ ಇನ್ಸರ್ಟ್ ಇತ್ತಿಲ್ವಾ, ಅದಾದಮೇಲೆ ನಾನು ಬಿದ್ದನ, ಕುಯ್ದಾದ್ಮೇಲೆ ನಾನು ಎಲ್ಲಿ ಬಿದ್ದೆ, ಯಾವ ಕಡೆ ಬಿದ್ದೆ, ಇದೆಲ್ಲ ಏನಿದೆ ಗೊತ್ತದು. ಅದಕ್ಕೆ ಶಾರ್ಟ್ ಫಿಲಮು ಕೂಡ ಯಾಕೆ ಮಾಡಬೇಕು ಅಂತಂದರೆ, ಆವತ್ತಿನ ದಿನ ಅದು ಯಾವಾಗ ನನ್ನ ಮೈಂಡ್ ಬ್ಲ್ಯಾಂಕ್ ಆಯಿತು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಸೀನ್ ಅದು. ಅಂದರೆ ಈ ಹೇಳ್ದಷ್ಟು ಈಸಿ ಇದ್ದಲ್ಲ ಅದು. ಫಾರ್ ಎ ಸೆಕೆಂಡ್ ನನಗೆ ಓಡ್ತಾ ಇಲ್ಲ ತಲೆ. ನಿಮ್ಗೆಲ್ಲ ಜನ ನಿಂತಿದೆ, ನಿಮ್ಗೆ ಮೊದಲ ಒಂದು ದಿನ 2 ಲಕ್ಷ ಹೋಗ್ತಿರುತ್ತೆ ನಿಮ್ಗೆ ಒಂದು ದಿನ ಶೂಟ್ಗೆ ಅಂತ, 1.5 ಲಕ್ಷ 2 ಲಕ್ಷ ಎಷ್ಟೋ, ತಲೆನೇ ಓಡ್ತಿಲ್ಲ ಅಲ್ಲಿ. ನಿಜವಾಗ್ಲೂ ಅಲ್ಲಿ ತನಕ ಬಂದು ನೀವು ನಂಬ್ತಿರೋ ಬಿಡ್ತಾರೋ, ಆ ಸೀನನ್ನು ನಾನು ಅಲ್ಲೇ ಡ್ರಾಪ್ ಮಾಡಿದೆ. ಇಲ್ಲ ಇಲ್ಲಿ ತನಕ ಒಂದು ಹಂತಕ್ಕೆ ಬಂದಿತ್ತು, ಲೈಕ್ ಯಾವುದೋ ಒಂದು ಪ್ಲೇಸಿಗೆ ಬಂದು ನಿಂತಿತ್ತು, ತಲೆ ಓಡ್ತಾ ಇಲ್ಲ. ಇಲ್ಲ ಇದು ಬೇಡ, ನೆಕ್ಸ್ಟ್ ಯಾವುದೋ ಬೇರೆ ಸೀನ್ ಯಾವುದೋ ಒಂದಷ್ಟು ಉಳ್ಕೊಂಡಿದ್ವು, ಇಲ್ಲ ಇದನ್ನು ಇಲ್ಲೇ ಡ್ರಾಪ್ ಮಾಡೋಣ, ಯಾಕೆಂದರೆ ಸಖತ್ ಇಂಪಾರ್ಟೆಂಟ್ ಸೀನ್ ಇವಾಗ ಶೂಟ್ ಮಾಡೋಕ್ಕಲ್ಲ, ಬೇರೆ ಮಾಡೋಣ ಅಂದ್ಕೊಂಡು ಬೇರೆ ಹೋದ್ವಿ. ಆವತ್ತಿಂದ ಇನ್ನು ಯಾವ ಸೀನೂ ನಾನು ಆ ಥರ ತೊಗೊಳ್ಳಿಲ್ಲ. ಹೋಗೋಕ್ಕಿಂತ ಮುಂಚೆನೇ ಎಲ್ಲಾದರೂ ಯೋಚನೆ ಮಾಡಿ ಪ್ರತಿ ಶಾರ್ಟ್ ಹಿಂಗೆ ಇರಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಸೊ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲ ಏನಾಗುತ್ತೆ ಅರ್ಜೆಂಟಲ್ಲಿ ಹೆಂಗೆ ತೆಕ್ಕೋಬೇಕಾಯ್ತು, ಒಂದು ವೈಡಲ್ಲಿ ಏನೋ ತೆಗಿತಾ ಇರ್ತೀರ, ಮತ್ತೊಂದು ಏನೋ ತೆಗಿತಿರ್ತೀರ,
ಡೀಟೇಲ್ಸ್ ಮಿಸ್ ಆಗ್ತಾ ಹೋಗುತ್ತೆ. ಆ ಫಿನೆಸ್ ಅಂತಾರಲ್ಲ, ಶಾರ್ಟ್ ಬರುತ್ತೆ, ನಾನು ಹೇಳ್ತಾ ಇರೋದು ನಿಮ್ದೇನು ಶೂಟಿಂಗೇ ನಿಂತೋಗುತ್ತೆ ಅಂತ ಏನು ಹೇಳ್ತಾ ಇಲ್ಲ, ಬಟ್ ಆ ಫಿನೆಸ್ ಇರುತ್ತಲ್ಲ, ನಿಮ್ಮದೊಂದು ಎಕ್ಸಿಕ್ಯೂಷನ್ ಸ್ಟೈಲ್ ಇರುತ್ತಲ್ಲ, ಆ ಡೀಟೇಲಿಂಗು ಅದೆಲ್ಲ ಎಲ್ಲೋ ಒಂದು ಕಡೆ ತುಂಬ ಮಿಸ್ ಹೊಡೆದ್ಬಿಟ್ಟು ಒಂದು ಒಳ್ಳೆಯ ಸೀನ್ ಇದ್ದಿದ್ದು ಓಕೆ, ಸ್ಟೋರಿ ಟೆಲಿಂಗಿಗೆ ಏನೋ ಬರೀಬೇಕಿತ್ತು, ಬರ್ದಿದ್ದಾನೆ, ಅದೇ ಸ್ಕ್ರೀನ್ ಮೇಲೆ ಬಂದಿದ್ದೇ ಥರ ಆಗುತ್ತೆ. ಸೊ ಹಂಗಾಗಿ ಶಾರ್ಟ್ ಲಿಸ್ಟ್ ಎಲ್ಲ ಸಿಕ್ಕಾಪಟ್ಟೆ ಮಾಡ್ಕೊಳ್ಳಿ. ಆ್ಯಂಡ್ ಮೂರನೇದು, ಸ್ಟೈಲಿಶ್ ಆಗಿ ಸಿಕ್ಕಾಪಟ್ಟೆ ಟೈಮ್ ತಿಂತಿದ್ದು, ಆಲ್ರೆಡಿ 20 ನಿಮಿಷ ಆಯಿತು, ಬಟ್ ಎನಿವೆ ಈ ಎಕ್ಸ್ಪೀರಿಯನ್ಸ್ದೆಲ್ಲ ನಿಮ್ಗೆ ಹೇಳಲೇಬೇಕು. ಸೊ ಹಂಗಾಗಿ ಹೇಳ್ತಾ ಹೋಗ್ತೀನಿ. ಸಿನಿಮಾದ ಕ್ಯಾಮ್ರಾ ಯಾವ್ದು ಯೂಸ್ ಮಾಡಿದ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನಮ್ಮ ಸಿನಿಮಾಗೆ ಸೋನಿ ವೆನಿಸ್ ಯೂಸ್ ಮಾಡಿದ್ವಿ ಆ್ಯಸ್ ಕ್ಯಾಮ್ರಾ, ಆ್ಯಂಡ್ ಅಟ್ಲಾಸ್ ಓರಿಯನ್ ಅನಮಾರ್ಫಿಕ್ ಲೆನ್ಸಸ್ ಯೂಸ್ ಮಾಡಿದ್ವಿ. ಯಾಕೆ ಅದನ್ನೇ ಚೂಸ್ ಮಾಡಿದ್ವಿ ಆ್ಯಂಡ್ ಚೂಸ್ ಮಾಡಿದ್ದು ಆ್ಯಕ್ಚುಲಿ ದೇವ್ರ ಥರ ವರ್ಕ್ ಆಯ್ತದು. ನಮ್ಮದು ಮೊದಲನೇದಾಗಿ ಚಿಕ್ಕದಾಗಿತ್ತು, ಕೆಲವು ಸ್ಪೇಸಸ್, ಈಗಾಗಲೇ ಹೇಳ್ದಂಗೆ ಕೆಲವು ಜಾಗಗಳು ತುಂಬ ಚಿಕ್ಕದಾಗಿತ್ತು, ಅಲ್ಲಿ ತುಂಬ ಹಿಂದೆ ಬರೋಕ್ಕೆ ಆಗ್ತಿರ್ಲಿಲ್ಲ. ನಾವು ಆರ್ಟಿಸ್ಟಿಂದ ತುಂಬ ಹಿಂದೆ ಬರೋದಕ್ಕೆ ಆಗ್ತಿಲ್ಲ. ಎಷ್ಟು ಅಗಲ, ಒಂದು 3 ಅಡಿ 4 ಅಡಿ ಅಗಲ ಇತ್ತು, ಆ ಥರ ಇತ್ತು, ಸ್ಪೇಸ್ ತುಂಬ ಕಡಿಮೆ ಇತ್ತು. ಸೊ ಹಾಗಾಗಿ ಸೋನಿ ವೆನಿಸ್ ಫುಲ್ ಫ್ರೇಮ್ ಕ್ಯಾಮ್ರಾ ಆದ್ದರಿಂದ ಸೆನ್ಸರ್ ಸೈಜ್ ದೊಡ್ಡದಾಗಿರುತ್ತೆ, ಅದೊಂದು ಹೆಲ್ಪ್ ಆಗ್ತಿತ್ತು. ಅಟ್ ದ ಸೇಮ್ ಟೈಮ್ ಅನಮಾರ್ಫಿಕ್ ವಾಸ್ DOP ಚಾಯ್ಸ್. ಅವ್ರು ಹೇಳಿದ್ರು ಅನಮಾರ್ಫಿಕ್ ಹೋಗೋಣ ಅಂತಂದರು. ಅನಮಾರ್ಫಿಕ್ ವಾಸ್ ಫೈನ್, ಯಾಕಂದರೆ ನಾವು ಅಷ್ಟೊತ್ತಿಗೆ ನನಗೆ ಸೆಟ್ ಡಿಸೈನ್, ಸ್ಟಾರ್ಟಿಂಗಲ್ಲಿ ನಾವು ಸೆಟ್ ಸ್ವಲ್ಪ ಕೆಲವು ಸ್ಪೇಸಸ್ ತುಂಬ ದೊಡ್ಡದಾಗೆ ಹಾಕ್ಸಿದ್ವಿ. ಆ್ಯಂಡ್ ಆರ್ಟ್ ಡೈರೆಕ್ಟರ್ ಮುಲ್ಲಸ್ ಅವ್ರ ಜೊತೆ ಮಾತಾಡಿದಾಗ, ಇಲ್ಲ ಅಗ್ನಿ ಅಷ್ಟೊಂದು ಬಂದರೆ ಚೆನ್ನಾಗಿರಲ್ಲ, ಸ್ಟೋರಿನಲ್ಲಿ ಕ್ಲಾಸ್ಟ್ರೋಫೋಬಿಕ್ ಆಗಿದೆ ಅಂತಂದರೆ ಲುಕ್ಕಲ್ಲೂ ಕ್ಲಾಸ್ಟ್ರೋಫೋಬಿಕ್ ಆಗಿದ್ರೇ ವರ್ಕ್ ಆಗೋದಲ್ವ, ಈ ಥರ ಮಾಡೋಣ ಅಂತ. ಸೊ ಆ ಟೈಮಲ್ಲಿ DOP ಅನಮಾರ್ಫಿಕ್ ಸಜೆಸ್ಟ್ ಮಾಡಿದ್ರು, ಅದು ವರ್ಕ್ ಆಯ್ತು. ಬಿಕಾಸ್ ಅನಮಾರ್ಫಿಕಲ್ಲಿ ಇರುತ್ತೆ ಸ್ಕ್ವೀಸ್ ರೇಷೋ ಅಂತಿರುತ್ತೆ. ಸೊ 1.6 ಟೈಮ್ 1.8 ಟೈಮ್ಸ್ 2 ಟೈಮ್ಸ್ ಅಂತ ಅಂದ್ಬಿಟ್ಟು. ಸೊ ಸೆನ್ಸರ್ ಸೈಜ್ ಅಷ್ಟು, ಈಗ ಸ್ಪೆರಿಫಿಕಲ್ ಲೆನ್ಸ್ ಯೂಸ್ ಮಾಡಿದ್ರೆ ಸೆನ್ಸರ್ ಸೈಜ್ ಅಷ್ಟೇ ಶೂಟ್ ಮಾಡುತ್ತೆ ಅದು. ಅನಮಾರ್ಫಿಕ್ ಏನು ಮಾಡುತ್ತೆ ಅಂತಂದರೆ, ಈಗ 2 ಟೈಮ್ಸ್ ಸ್ಕ್ವೀಸ್ ರೇಷೋ ಇದೆ ಇದರಲ್ಲಿ. ಸೊ ಹಂಗಾಗಿ ಏನು ಮಾಡುತ್ತೆ ಅಂತಂದರೆ ಆಲ್ಮೋಸ್ಟ್ 2ರಷ್ಟು ಅಗಲ ಏನಿದೆ ದೊಡ್ಡದಾಗಿ ಬರುತ್ತೆ ನಿಮಗೆ, ಇನ್ ಟೈಮ್ಸ್ ಆಫ್ ವಿಡ್ತ್ ಜಾಸ್ತಿ ಬರುತ್ತೆ. ಅದನ್ನು ತೊಗೊಂಬಂದು ಸ್ಕ್ವೀಸ್ ಮಾಡಿ ಸೆನ್ಸರ್ ಸೈಜ್ ಮೇಲೆ ಕೂರಿಸುತ್ತೆ. ಸೊ ಅದೇನು ಮಾಡುತ್ತೆ ಅಂದರೆ ಚಿಕ್ಕ ಸ್ಪೇಸಲ್ಲೂ ವೈಡರ್ ಆಪ್ಷನ್ ಸಿಗುತ್ತೆ. ಅಂದರೆ ನಾನು ಸ್ಪೆರಿಕಲಲ್ಲಿ ಓಕೆ ಒಂದು 18 mm 20 mm ಹಾಕಬೇಕು ಅಂತಂದರೆ ನೀವು ಅನಮಾರ್ಫಿಕಲ್ಲಿ 50 mm ಹಾಕೋಬೋದು. ಆ ಥರ ಬ್ಲೈಂಡಾಗಿ ಹೇಳಿದ್ದು, ಎಕ್ಸಾಕ್ಟ್ಲಿ ಸೇಮ್ ಮ್ಯಾಥ್ಸ್ ಅಲ್ಲ, ಆ ಥರ. ಸೊ ಬ್ಯೂಟಿಫುಲ್ಲಾಗಿ ಶಾರ್ಟ್ಸ್ ಬರುತ್ತೆ, ಜಾಸ್ತಿ ಕವರೇಜ್ ತೊಗೋಬೋದು ಅಂತ. ಆ್ಯಂಡ್ ಸಖತ್ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಸೊ ಅದು ಸೋನಿ ವೆನಿಸ್ ಕ್ಯಾಮ್ರಾ ಆ್ಯಂಡ್ ಅಟ್ಲಾಸ್ ಓರಿಯನ್ ಅನಮಾರ್ಫಿಕ್ ಲೆನ್ಸಸ್ನ ಯೂಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಲರ್ನಿಂಗ್ ಏನಪ್ಪ ಅಂತಂದರೆ, ಸ್ಟೈಲ್ ಒಂದು ಯಾವ ಥರ, ನಿಮ್ಮ ಸಿನಿಮಾದ ಸ್ಟೈಲ್ ಯಾವ ಥರ ಇದೆ ಅಂತ ನೀವು ಯೋಚನೆ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನಿಮ್ಮ ಬಡ್ಜೆಟ್ ಯೂಸ್ ಮಾಡ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಸೊ ನಂದು ಇಷ್ಟೇ ಬಡ್ಜೆಟ್ ಆದ್ದರಿಂದ ಎಕ್ಸ್ಪೆಕ್ಟೇಷನ್ಸ್ ಈ ಥರ ತೆಗಿತೀವಿ ಅಂತಿತ್ತು. ಬಟ್ ಆನ್ ಸೆಟ್ ಹೋದಾಗ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ನಿಮ್ಮ DOP ಅವರು ಒಂದು ಲೈಟ್ ಮಾಡಿ ತೋರಿಸ್ತಾರೆ, ಅದ್ಭುತವಾಗಿ ಕಾಣ್ತಾ ಇರುತ್ತೆ ನಿಮ್ಗದು. ಬಟ್ ಏನಾಗುತ್ತೆ, ಆ ಲೈಟಿಂಗಿಗೆ ಒಂದಷ್ಟು ಟೈಮ್ ಹೋಗ್ತಿರುತ್ತೆ. ನಿಮ್ಮ ಹತ್ರ ಒಂದು ಶಾರ್ಟ್ಸ್ 60 ಶಾರ್ಟ್ಸ್ 50 ಶಾರ್ಟ್ಸ್ ಅವತ್ತಿನ ದಿನಕ್ಕೆ ಒಂದು ಸೀನೇ ಮುಗಿಸ್ಬೇಕು ಅಂತಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ಕಂಪ್ಲೀಟ್ಲಿ DOPನ ನೀವು ಇಲ್ಲ ಸರ್ ಈಗ ಆ ಬ್ಯೂಟಿ ಬೇಡ ನನಗೆ, ಬರೀ ಇದನ್ನೇ ಹೇಳ್ತಾ ಹೋಗ್ತೀನಿ ಅಂತಲೂ ಮಾಡೋಕ್ಕಲ್ಲ. ಸಿನಿಮಾ ಈಸ್ ಆಲ್ ಅಬೌಟ್ ವಿಜುವಲ್ ಮೀಡಿಯಮ್. ತೆರೆ ಮೇಲೆ ಚೆನ್ನಾಗಿ ಕಾಣಲಿಲ್ಲ, ಜನ ನೋಡಲ್ಲ. ಸೊ ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಕಂಪ್ಲೀಟ್ಲಿ ಕಂಟ್ರೋಲ್ ನೀವು ತೊಗೊಂಡು ಇಲ್ಲ ನಂಗೆ ಏನೂ ಬೇಡ ಅಂತಂದ್ರೂ ವರ್ಕ್ ಆಗೋಲ್ಲ. ಅದು ಕಂಪ್ಲೀಟ್ಲಿ ಕಂಟ್ರೋಲ್ DOP ಕೊಟ್ಟರು ನಿಮ್ಮದು ವರ್ಕ್ ಆಗೋಲ್ಲ. ಸೊ ಗಂಡ ಹೆಂಡ್ತಿ ಇದ್ದಂಗೆ ಒಂದ್ಸಲಿ ನೀವು ಕಾಂಪ್ರಮೈಸ್ ಆಗಬೇಕು. ಇಲ್ಲ ಸರ್ ಹೌದು ಇದು ಚೆನ್ನಾಗಿ ಬರಬೇಕು ವಿಜುವಲ್ಸ್, ನೀವೇನು ಮಾಡ್ತಿರೋ ಮಾಡಿ ವಿಜುವಲ್ಸ್ ಕೊಡಿ ಅಂತ. ಅಟ್ ದ ಸೇಮ್ ಟೈಮ್ ಒಂದ್ಸಲಿ ಕಂಟ್ರೋಲ್ ನೀವು ತೊಗೋಬೇಕು. ಇಲ್ಲ ಸರ್ ನನಗೆ ಇದು ಬೇಡ, ಇದು ಬಿಕಾಸ್ ನನಗೆ ಟೈಮ್ ಆಗ್ತಿಲ್ಲ, ನನಗೆ 2 ಸೀನ್ ಶೂಟ್ ಮಾಡಬೇಕು, ನೀವು 2 ಸೀನ್ ಶೂಟ್ ಮಾಡ್ಬೋದು, 1.5 ಸೀನ್ ಶೂಟ್ ಮಾಡ್ಬೋದು, ನೆಕ್ಸ್ಟ್ ಡೇ ಇನ್ನೊಂದು ಅರ್ಧ ಹೊಡಿತೀನಿ ಅಂತಂದರೆ. ಬಟ್ ಎಲ್ಲೋ ಒಂದು ಕಡೆ ಆ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲ ಏನಾಗುತ್ತೆ, ಸಖತ್ತಾಗಿ ವಿಜುವಲ್ಸ್ ಬರುತ್ತೆ, ಬಡ್ಜೆಟ್ ಓವರ್ ಶೂಟ್ ಆಗುತ್ತೆ. ನಾನು ಅದನ್ನು ಕಂಪ್ಲೀಟಾಗಿ ನಾವು ಬಿಟ್ಬಿಟ್ಟಿದ್ರೆ 17 ದಿನದಲ್ಲಿ ಆಗಿದ್ದು 25 ದಿನ ತೊಗೊಂಡಿರೋದು ಅಂತ ಅನ್ಸುತ್ತೆ, 30 ದಿನ ತೊಗೊಂಡಿತ್ತು ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲ ನಾನು ಹಾಕ್ಬಿಟ್ಟಿದ್ದೀನಪ್ಪ 10 ದಿನಕ್ಕೆ ಶೆಡ್ಯೂಲ್, 12 ದಿನಕ್ಕೆ ನಾನು 12 ದಿನದಲ್ಲೇ ಮಾಡ್ತೀನಿ ಅಂತಲೇ ನನ್ನ ಸಿನಿಮಾದ ವಿಜುವಲ್ಸ್ ಫ್ಲಾಟ್ ಆಗಿರುತ್ತೆ. ಸೊ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕಂಟ್ರೋಲ್ ಹೇಗೆ ಮಾಡಬೇಕು ಅನ್ನೋದು ನೀವು ಇಮ್ಮಿಡಿಯೇಟಾಗಿ ಯೋಚನೆ ಮಾಡುವಂಥದ್ದು. ಅದು ಕಲಿಯುವಂಥದ್ದಲ್ಲ ಅಥವಾ ಯಾರೋ ಹೇಳುವಂಥದ್ದಲ್ಲ. ಲೈಕ್ ನಿಮ್ಮ ಸಿನಿಮಾ ಬಡ್ಜೆಟು, ನಂಬರ್ ಆಫ್ ಡೇಸ್, ಆ್ಯಂಡ್ ಎಲ್ಲಿ ನಿಮಗೆ ವಿಜುವಲ್ ಬೇಕಾಗುತ್ತೆ, ಎಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡ್ತಿದ್ರೆ ವಿಜುವಲ್ ಬೇಕಾಗಲ್ಲ, ಅದನ್ನು ನೀವು ಡಿಸೈಡ್ ಮಾಡಿಕೊಂಡು ಲೈಟಿಂಗ್ ಎಲ್ಲ ಕರೆಕ್ಟಾಗಿ ಡಿಸೈನ್ ಮಾಡಿಕೊಂಡ್ರೆ ಆ ಬ್ಯಾಲೆನ್ಸ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಈ ಲೈಟಿಂಗ್ ವಿಷಯಕ್ಕೆ ಬಂದಾಗ ಸಿನಿಮಾ ಥರ ಯೋಚನೆ ಮಾಡಬೇಕು. ಒಂದೊಂದ್ಸಲಿ ಸೀನ್ ಲೆವೆಲಲ್ಲಿ ಯೋಚನೆ ಮಾಡಿದ್ರೆ ಅಂದರೆ ಆ ಟೈಮ್ ಉಳಿಸ್ಬೋದಾ ಅಂತ. ಈಗ ಫಾರ್ ಎಕ್ಸಾಂಪಲ್ ಈ ಜಾಗದಲ್ಲಿ ಈ ರೂಮಲ್ಲಿ ಒಂದು ಸೀನ್ ಶೂಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಈ ರೂಮಲ್ಲಿ ಏನು ಒಂದೇ ಸೀನ್ ಇದ್ದರೆ ಓಕೆ, ಅಥವಾ ಈ ರೂಮಲ್ಲಿ ಸೀನ್ 2 ಇದೆ, ಸೀನ್ 22 ಇದೆ, ಅದಾದಮೇಲೆ ಸೀನ್ 37 ಇದೆ ಅಂತ ಇಟ್ಕೊಳ್ಳಿ. ನೀವು ಅವಾಗ ಏನು ಮಾಡ್ಬೋದು, ಈ ರೂಮ್ಗೆ ಕಷ್ಟಪಟ್ಟು ನಿಮ್ಮ DOP ಲೈಟ್ ಮಾಡಿರ್ತಾರೆ, ನಿಮ್ಮ ತಲೆಯಲ್ಲೇ ಇದು ಮುಂದಿನ ಸೀನ್ಗಳು ಜ್ಞಾಪಕ ಇದ್ದರೆ ಅದನ್ನು ಶೂಟ್ ಮಾಡೋ ಆಪ್ಷನ್ ಇದ್ದರೆ ಫುಲ್ ಶೂಟ್ ಅಲ್ಲದೆ ಹೋದ್ರೂ ಅಟ್ಲೀಸ್ಟ್ ಸೆಟಪ್ ಶಾರ್ಟ್ಸ್ ತೊಗೊಂಬಿಡ್ಬೋದು.
ಅಂದರೆ ಈ ಲೈಟಿಂಗ್ ಯಾವಾಗ ಟೈಮ್ ತೊಗೊಳುತ್ತೆ ಅಂತಂದರೆ, ಈ ದೊಡ್ಡದಾಗಿ ಏನಾದ್ರು ಲೆಟ್ಸೇ ಈಗ ಈ ರೂಮ್ನ ಆಪ್ಷನ್ ತೊಗೊಳಬಲ್ಲಿ ಇದೊಂದು ಹಾಲ್ ಆಗಿತ್ತು ಅಂತ ಇಟ್ಕೊಳ್ಳಿ, ಒಂದು ದೊಡ್ಡ ಹಾಲು. ಆ ಹಾಲ್ ಲೈಟ್ ಮಾಡ್ಕೊಂಡಿದ್ದೀರಾ, ಅಲ್ಲೇನಾಗುತ್ತೆ ಅಂತಂದರೆ ಒಂದಷ್ಟು ವೈಟ್ ಶಾರ್ಟ್ಸ್ ಬೇಕಿರುತ್ತೆ ನಿಮಗೆ. ಆರ್ಟಿಸ್ಟ್ ಇದ್ದಾರೆ ಅಂತಂದರೆ ಇದು ಹೆಲ್ಪ್ ಆಗುತ್ತೆ. ಸರಿಯಪ್ಪ, ಸೀನ್ 2ಗೆ ವೈಟ್ ಶಾರ್ಟ್ ತೆಗೆದ್ರಿ, ಆಮೇಲೆ ಮಿಡ್ಡು ಕ್ಲೋಸ್ಗೆ ಹೋಗೋ ಬದಲು ಆ ವೈಡಲ್ಲೇ ಆಯ್ತಪ್ಪ ಸೀನ್ 22 ಇತ್ತಲ್ಲ, ಆ ಆರ್ಟಿಸ್ಟ್ನ ಕರೆಸಿ ಅಥವಾ ಇದೇ ಆರ್ಟಿಸ್ಟ್ ಅವ್ರನ್ನೇ ನಿಲ್ಲಿಸ್ಕೊಂಡು ಆ ಸೀನೂ ಸ್ಟಾರ್ಟ್ ಮಾಡಿ ಒಂದು ವೈಟ್ ತೊಗೊಂಬಿಡಿ. ಅದಾದಮೇಲೆ ಸೀನ್ 44 42 ಏನೋ ಹೇಳಿದ್ನಲ್ಲ ಅದು ಇತ್ತು ಅಂತಂದರೆ ಅದ್ರದ್ದು ಒಂದು ವೈಟ್ ತೊಗೊಂಬಿಡಿ. ಆರ್ಟಿಸ್ಟ್ ಇತ್ತು ಅಂತಂದರೆ ಸೆಟಪ್ ಅಲ್ಲಿನ ಡೈಲಾಗ್ಸ್ ಬರೋದು ಬೇಕಿಲ್ಲ, ಇನ್ನೇನು ಬೇಕಿಲ್ಲ. ಆ ವೈಡಲ್ಲಿ ಏನೇನು ನೀವು ರೆಡಿ ಮಾಡ್ಕೋಬೋದು, ಅಂದರೆ ಏನೇನು ಅದಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಶಾರ್ಟ್ಸ್ ತೊಗೋಬೋದು. ಆ ಎಸ್ಟಾಬ್ಲಿಷ್ಮೆಂಟ್ ಶಾರ್ಟ್ ತೊಗೊಂಡ್ರೆ ಅವತ್ತಿನ ದಿನ ನೆಕ್ಸ್ಟ್ ಆ ಸೀನ್ ಬಂದಾಗ ಆ ಟೈಮ್ನ ಉಳಿಸ್ಬೋದು. ನಮ್ಮದ್ರಲ್ಲಿ ಇನಿಷಿಯಲಿ ಅದು ಯೋಚನೆ ಮಾಡಲಿಲ್ಲ, ಇಲ್ಲ ಅದು ಬಂದಾಗ ನೋಡ್ಕೋಣ ಬಿಡಿ ಅಂತಂದ್ಬಿಟ್ಟು ಆ ಕರೆಂಟ್ ಸೀನ್ ಬಗ್ಗೆನೇ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ದೆ. ಆಮೇಲೆ ನೆಕ್ಸ್ಟ್ ಸೀನ್ ಬಂದಾಗ ಮತ್ತೆ ಅಷ್ಟು ಟೈಮ್ ಆಯಿತು, ಅದೇನೇನು ಎಫೆಕ್ಟ್ ಆಗಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಮೊದಲೇ ಮಾಡ್ಕೊಂಡಿದ್ರೆ ವರ್ಕ್ ಆಗ್ತಿತ್ತಲ್ವ ಅಂತ ಅನಿಸ್ತು. ಇನ್ನು ಕೆಲವು ಮಾಡೋಕ್ಕಾಗ್ತಿರಲಿಲ್ಲ, ಬಿಕಾಸ್ ಬೇರೆ ಬೇರೆ ಆರ್ಟಿಸ್ಟ್ ಇದ್ದರು. ಅಂದರೆ ಇವತ್ತು ಈ ನನ್ನ ಸೀನ್ಸ್ ಇದ್ರೆ ನನ್ನನ್ನು ಮಾತ್ರ ಕರೆಸಿರ್ತೀನಿ, ಇನ್ನು ಯಾರನ್ನೂ ಕರೆಸಿರಲ್ಲ. ಅಥವಾ ಇನ್ಯಾರ್ದು ಆರ್ಟಿಸ್ಟ್ ಇದ್ರೆ ಅವ್ರು ಮಾತ್ರ ಬಂದಿರ್ತಾರೆ, ಇನ್ನೊಬ್ಬರು ಬಂದಿರಲ್ಲ. ಆ ಥರ ಇದ್ದಿದ್ದರಿಂದ ಆರ್ಟಿಸ್ಟೇ ಅವೈಲೇಬಲ್ ಇರಲಿಲ್ಲ. ಸೊ ಲೈಟ್ ಅಪ್ ಮಾಡಿದ್ರು ಕೂಡ ಇನ್ನೊಬ್ರು ಆರ್ಟಿಸ್ಟ್ ಇದ್ದಿತ್ತಲ್ಲ, ಅದು ಎಸ್ಟಾಬ್ಲಿಷ್ಮೆಂಟ್ ಶಾರ್ಟ್ ತೊಗೊಳಕ್ಕಾಗಲಿಲ್ಲ. ಬಟ್ ಆರ್ಟಿಸ್ಟ್ ಅವೈಲೇಬಲ್ ಇದ್ದಾರೆ ಅಂತಂದರೆ ನಿಮ್ಮ ಹತ್ರ ಆ ಲೈಟ್ ಅಪ್ ಮಾಡಿದ ದಿನ ಎಲ್ಲ ಸೀನ್ ಬಗ್ಗೆ ಯೋಚನೆ ಮಾಡಬಹುದು, ಎಂಟೈರ್ ಫಿಲಮ್ ಬಗ್ಗೆ ಯೋಚನೆ ಮಾಡಿದ್ರೆ ಅಲ್ಲೊಂದಷ್ಟು ಟೈಮ್ ಉಳಿಸ್ಬೋದು. ಅದೇನು ಮೇಜರ್ ಅದು ಬಡ್ಜೆಟ್ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಿಮಗೆ. ಇಲ್ಲ ಅಂತಂದರೆ ಈ ಥರ ಸಣ್ಣ ಪುಟ್ಟ ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಸಿಕ್ಕಾಡೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಆ್ಯಸ್ ಎ ಡೈರೆಕ್ಟರ್ ನಿಮಗೆ ಏನು ಬರೆದಿದ್ದೀರಾ, ಲೈಕ್ ಆರ್ಟಿಸ್ಟಿಂದ ಎಕ್ಸಾಕ್ಟ್ಲಿ ಏನು ಬೇಕು ಅನ್ನೋದು ನಿಮಗೆ ಗೊತ್ತಿದ್ರೆ ಸಿಕ್ಕಾಡೆ ಹೆಲ್ಪ್ ಆಗುತ್ತೆ. ಲೈಕ್ ಕಂಪ್ಲೀಟ್ಲಿ ರೆಡಿಯಾಗಿರಬೇಕು ನೀವು ಆ್ಯಸ್ ಅನ್ ಆರ್ಟಿಸ್ಟ್. ಡೈಲಾಗಲ್ಲಿ ಯಾವ ಎಮೋಷನ್ ಬೇಕು, ಎಕ್ಸಾಕ್ಟ್ಲಿ ಏನು ಬೇಕು, ಅಳ್ತಾ ಇದ್ದಾರಾ ಅಳ್ತಾ ಇಲ್ವಾ, ಅಳ್ತಾ ಇದ್ರೆ ಯಾವ ಸ್ಕೇಲಲ್ಲಿ ಅಳ್ತಾ ಇದ್ದಾರೆ, ಜೋರಾಗಿ ಅಳ್ತಾರೆ, ನಿಧಾನಕ್ಕೆ ಅಳ್ತಾ ಇದ್ದಾರೆ, ಕಣ್ಣಲ್ಲಿ ಮಾತ್ರ ನೀರು ಬರ್ತಾ ಇದೆಯಾ, ಇದಿಷ್ಟು ಇನ್ಫಾರ್ಮೇಷನ್ನು ಏನು ಬೇಕು ಯಾಕೆ ಬೇಕು ಅನ್ನೋದು ರೆಡಿ ಆದರೆ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಟೈಮ್ ಉಳಿಯುತ್ತೆ. ಯಾಕೆಂತಂದರೆ ಈಗ ಆರ್ಟಿಸ್ಟ್, ಈಗ ಬರೀ ನಿಮ್ಮ ಫಿಲಮ್ಮೇ ಮಾಡೋ ಆರ್ಟಿಸ್ಟು, ಆ ಪಾತ್ರದಲ್ಲೇ ಮುಳುಗಿರೋವಂಥ ಆರ್ಟಿಸ್ಟು ಲೀಡ್ ಅಂತ ಸಿಗ್ಬೋದು ನಿಮ್ಗೆ. ಯಾರೋ ಲೀಡರ್ನ ಹಾಕೋ, ನಿಮ್ಮ ಸಿನಿಮಾದಲ್ಲಿ ಯಾರು ಲೀಡ್ ಇರ್ತಾರೆ ಅವ್ರು ಕಂಪ್ಲೀಟ್ಲಿ ಅದಕ್ಕೋಸ್ಕರ ಟೈಮ್ ಕೊಟ್ಟಿರ್ತಾರೆ. ಮೇ ಬಿ ಆ ಟೈಮಲ್ಲಿ ಬೇರೆ ಸಿನಿಮಾ ಮಾಡ್ತಿರಲ್ಲ. ಬಟ್ ಬೇರೆ ಎಲ್ಲ ಆರ್ಟಿಸ್ಟು ನಿಮ್ಮ ಸಿನಿಮಾದ ಮಧ್ಯೆ ಇನ್ನೊಂದು 10 ಸಿನಿಮಾ ಮಾಡ್ತಿರ್ತಾರೆ. ಈಗ ಕ್ಯಾರೆಕ್ಟರ್ ಆರ್ಟಿಸ್ಟ್ನೆಲ್ಲ ತೊಗೊಂಡ್ರೆ ಅವರು ನಿನ್ನೆ ರಾತ್ರಿ ಯಾವುದೋ ಶೂಟ್ ಮುಗಿಸ್ಕೊಂಡು ನಿಮ್ದಕ್ಕೆ ಬಂದಿರ್ತಾರೆ. ಇಲ್ಲ ಇವತ್ತು ಆ್ಯಕ್ಚುಲಿ ನೈಟ್ ಶೂಟ್ ಮಾಡ್ಕೊಂಡು ಬೆಳಗ್ಗೆ ಆ ಫಿಲ್ಮ್ ಮುಗಿಸ್ಕೊಂಡು ನಿಮ್ಮ ಫಿಲಮಿಗೆ ಬರ್ತಿರ್ತಾರೆ. ಇಮಿಡಿಯೇಟಾಗಿ ಅವ್ರ ಪಾತ್ರದೊಳಗಡೆ ಹೋಗ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಆಲ್ಸೋ ಆ ಪಾತ್ರನ ಕಂಪ್ಲೀಟಾಗಿ ನೀವು ಜೀವಿಸಿರ್ತೀರ, ಆ್ಯಸ್ ಅ ರೈಟರ್, ಆ್ಯಸ್ ಅ ಡೈರೆಕ್ಟರ್ ನೀವು ಜೀವಿಸಿರ್ತೀರ. ಅವ್ರಿಗೆ ಆ ಪಾತ್ರವನ್ನು ಕಂಪ್ಲೀಟಾಗಿ ಒಳಗಡೆ ತುಂಬಿ ಈ ಡೈಲಾಗ್ನ ಹೆಂಗೆ ಹೇಳ್ತಾನೆ ಅನ್ನೋದನ್ನು ನೀವೇ ತೆಗೆಸ್ಬೇಕು. ಅವ್ರಿಗೆ ಗೊತ್ತಿಲ್ಲ ಆ ಪಾತ್ರ ಆ ಟೈಮಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಎಷ್ಟು ಜೋರಾಗಿ ಅಳುತ್ತಾನೆ ಅಥವಾ ಅಳದೇ ಇಲ್ವಾ, ಯಾವಾಗ ಅಳುತ್ತಾನೆ, ಇದೆಲ್ಲ ನಿಮಗೆ ಗೊತ್ತಿರಬೇಕಲ್ಲ. ಸೊ ಅದು ನೀವು ಫಸ್ಟೇ ರೆಡಿ ಆಗಿಬಿಟ್ರೆ ಅಲ್ಲಿ ಹೋದಾಗ ಅವ್ರು ಆ್ಯಕ್ಟಿಂಗ್ ಮಾಡಿದಾಗ ಆ್ಯಸ್ ಅನ್ ಆಡಿಯನ್ಸ್ ಆಗ್ಬಿಡ್ತೀನಿ. ನಾನು ಆ್ಯಕ್ಚುಲಿ ಆರ್ಟಿಸ್ಟ್ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಹೆಡ್ಫೋನ್ಸ್ ಹಾಕ್ಕೊಂಡು ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ನಾನು ಸಿನಿಮಾ ನೋಡ್ದಂಗೆ ನೋಡ್ತಾ ಇದ್ದೆ. ಕೆಲವು ಸಲ ಸೀನ್ ವರ್ಕ್ ಆಗ್ತಿತ್ತು, ಕೆಲವು ಸಲ ವರ್ಕ್ ಆಗ್ತಿಲ್ಲ. ಏನೋ ಡೈಲಾಗ್ ಹೇಳ್ತಾರೆ, ಏನೋ ಮಿಸ್ ಹೊಡಿತಾಯಿದೆ, ಏನೋ ಮಿಸ್ ಹೊಡಿತಾಯಿದೆ. ಅದು ಏನು ಮಿಸ್ ಹೊಡಿತಾ ಇದೆ ನೀವು ಹೋಗಿ ಹೇಳ್ಬೋದು, ಸರ್ ಇದು ಯಾಕೋ ವರ್ಕ್ ಆಗ್ತಿಲ್ಲ ಅಂತ. ಸರಿ, ವರ್ಕ್ ಆಗ್ತಿಲ್ದವ್ರೆ ನೀವು ಹೇಳಿ ಏನು ಮಾಡಬೇಕು ಅಂತ ಅಂತಾರೆ. ಸೊ ಆರ್ಟಿಸ್ಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದ ಡೈರೆಕ್ಟರ್ ಟು ಸೇ ಏನು ಬೇಕು ಅಂತ. ಇಲ್ಲಾಂದ್ರೆ ಅವರೇನೋ ಒಂದು ಕೊಡ್ತಾರೆ. ಅಂದರೆ ದೇ ಆರ್ ಎಕ್ಸ್ಪೀರಿಯನ್ಸ್ಡ್ ಇನಫ್. ಅಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇದ್ದಾರೆ ಕನ್ನಡದಲ್ಲಿ. ಸೊ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಪ್ರತಿಯೊಬ್ಬರು ಮೊದಲನೇ ಟೇಕಲ್ಲೇ ಅದ್ಭುತವಾಗಿ ಕೊಡ್ತಾಯಿದ್ರು. ಬಟ್ ನಿಮ್ಮ ಸಿನಿಮಾಗೆ ಅದು ಬೇಕಾ ಅಂತ, ಅಂದರೆ ಆ ಅದ್ಭುತ ಬೇಕಾ ಅಥವಾ ಅವರಿಂದ ಮತ್ತೊಂದು ಅದ್ಭುತನ ತೆಗೆಸ್ಬೇಕಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ಅಥವಾ ನೋಡ್ಬೇಕಾದ್ರೆ ಈಗ ಬೇರೆ ಯಾವುದೋ ಪಾತ್ರದ ರೀತಿ ಆ ಡೈಲಾಗ್ ಹೊಡಿತಿರ್ಬೋದು. ಸೊ ನಿಮ್ಗದು ಇಲ್ಲ ಸರ್ ಈ ಪಾತ್ರ ಹಿಂಗೆ ಹೇಳಲ್ಲ, ಸೊ ನೀವು ಬೇರೆ ಥರನೇ ಹೇಳಬೇಕು ಅಂತ, ಸರಿ ಹೆಂಗೆ ಹೇಳಬೇಕು ಅಂತ ಅಂತಾರಲ್ಲ. ಸೊ ಅವಾಗ ನಿಮಗೆ ಗೊತ್ತಿರಬೇಕು ಎಕ್ಸಾಕ್ಟ್ಲಿ. ಸೊ ಫುಲ್ ರೆಡಿಯಾಗಿರಬೇಕು. ಸೊ ಕೆಲವು ಡೈಲಾಗ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಅಳದಿರ್ಬೋದು, ನಡ್ಕೊಂಬರೋದಿರ್ಬೋದು, ಹೆಂಗೆ ನಡ್ಕೊಂಡು ಬರ್ತಾರೆ, ಎಷ್ಟು ಫಾಸ್ಟಾಗಿ ನಡ್ಕೊಂಬರ್ತಾರೆ, ಎಷ್ಟು ಸ್ಲೋ ಆಗಿ ನಡ್ಕೊಂಬರ್ತಾರೆ. ಎಸ್ಪೆಷಲಿ ಹಾರರಲ್ಲಿ ನಂದು ಈವನ್ ನಡ್ಕೊಂಡು ಹೋಗೋ ಪೇಸು ಕೂಡ ಡಿಫೈನ್ ಮಾಡ್ತಾಯಿತ್ತು. ಎಷ್ಟು ಜೋರಾಗಿ ಹಿಂದೆ ತಿರುಗಿ ನೋಡ್ತಾರೆ. ಈಗ ಹಾರರಲ್ಲಿ ನೋಡಿ ನೀವು ಏನಾದ್ರು ಶಬ್ದ ಆದರೆ ನಿಧಾನಕ್ಕೆ ತಿರುಗಬೇಕು. ಆಗಲೇ ನೀವು ಮ್ಯೂಸಿಕ್ ಬಿಲ್ಡ್ ಮಾಡಿ ಇನ್ಸರ್ಟ್ ಆಗಿ ನೀವು ಇದು ಕೊಡೋಕ್ಕಾದು. ಬಟ್ ರಿಯಲ್ ಲೈಫಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತೀನಿ, ಹಿಂದ್ಗಡೆ ಶಬ್ದ ಆದರೆ ನಾನೇನು ಮಾಡ್ತೀನಿ, ಅದು ರಿಯಲ್ ಲೈಫು. ಸೊ ಆ ಪೇಸಿಂದ ಹಿಡಿದು ಡೈಲಾಗ್ ಎಷ್ಟು ಫಾಸ್ಟಾಗಿ ಹೇಳಬೇಕು. ನಾನು ಇಷ್ಟು ಫಾಸ್ಟಾಗಿ ಮಾತಾಡ್ತಿದ್ದೀನಿ, ನಾನು ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ ಅಷ್ಟು ಫಾಸ್ಟಾಗಿ ಮಾತಾಡ್ತಿರಲ್ಲ. ಸೊ ಆರ್ಟಿಸ್ಟ್ಗಳಿಗೂ ನಾವು ಹೇಳಬೇಕಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಸ್ವಲ್ಪ ಫಾಸ್ಟಾಗಿ ಮಾತಾಡಿ. ಸೊ ಆ ಒಂದು ಪ್ರತಿಯೊಂದು ಪಾತ್ರನೂ ನೀವು ಆ್ಯಸ್ ಅ ರೈಟರ್
ಜೀವಿಸಿದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಹೋದಾಗ ನೀವು ಹೇಳ್ತೀರ ಏನೊಂದು ಸರ್ ಹಿಂಗೆ ಬೇಡ ಹಿಂಗೆ ಅಂತ, ಅವ್ರು ಕೇಳ್ತಾರೆ ಇನ್ಬಿಟ್ಟು ಯಾಕೆ ಬೇಡ, ಇದು ನ್ಯಾಚುರಲ್ ಆಗಿದೆಯಲ್ಲ ಯಾಕೆ ಬೇಡ ಅಂತ ಅಂತಾರೆ. ಆಗ ನೀವು ಕನ್ವಿನ್ಸ್ ಮಾಡೋ ಲೆವೆಲಲ್ಲಿ ಇರಬೇಕು. ಇಲ್ಲ ಸರ್ ಇದು ಯಾಕೆ ಹಿಂಗೆ ಆಗಲ್ಲ ಅಂತಂದರೆ, ಈ ಪಾತ್ರ ಯಾಕೆ ಹಿಂಗೆ ಮಾತಾಡಲ್ಲ ಅಂತಂದರೆ ಇದಕ್ಕೋಸ್ಕರ, ಇಲ್ಲ ನನಗೆ ಇದೇ ಬೇಕು ಹಿಂಗೆ ಮಾತಾಡಿ ಅಂತಂದರೆ ಆ ಡಿಕ್ಟೇಟರ್ಶಿಪ್ ಆಗುತ್ತೆ. ಯಾರೂ ಮಾಡಲ್ಲ ಅಂತನಲ್ಲ ಪಾಪ, ಪ್ರತಿಯೊಬ್ಬರು ಮಾಡ್ತಾರೆ. ನಿಮ್ಮ DOPಗೆ ಇದೇ ಶಾರ್ಟ್ ಕೊಡಿ ಅಂದರೆ ಇದೇ ಶಾರ್ಟ್ ಕೊಡ್ತಾರೆ. ಯಾಕೆ ಅಂತ ಅವ್ರು ಕೇಳ್ತಾರೆ ಒಂದ್ಸಲಿ, ಇಲ್ಲ ನನಗೆ ಅದೇ ಬೇಕು ಅಂದರೆ ಮಾಡ್ಬೋದು. ನೀವು ಯಾಕೆ ಅಂತ ಹೇಳಿಬಿಟ್ರೆ ಅವ್ರಿಗೆ ನೆಕ್ಸ್ಟ್ ಸೀನ್ಗೆ ಹೆಲ್ಪ್ ಆಗುತ್ತೆ. ಓ ಈ ಪಾತ್ರ ಈ ಕಾರಣಕ್ಕೆ ಈ ಥರ ಮಾಡ್ತಾ ಇದೆಯಾ, ಸರಿ ಬಿಡಿ ಹಂಗಾರೆ ನೆಕ್ಸ್ಟ್ ಸೀನ್ಗೂ ನಾನು ಅದನ್ನೇ ಅಳವಡಿಸ್ಕೋತೀನಿ. ಸೊ ಆ ಥರ ಒಂದು 2 ಸಲ ನಾವು ಡಿಸ್ಕಸ್ ಮಾಡಿದಾಗ ಆರ್ಟಿಸ್ಟ್ಗೆ ಒಂದ್ಸಲ ಕಂಪ್ಲೀಟಾಗಿ ಗೊತ್ತಾದಾಗ ಆ ಪಾತ್ರದ ಒಂದು ಪಾತ್ರ ಪೋಷಣೆ ಏನಿದೆ ಅದು ಅವ್ರಿಗೆ ಗೊತ್ತಾದಾಗ ದೇ ಕ್ಯಾನ್ ಗಿವ್ ಯು ಬೆಟರ್ ಸೀಕ್ವೆನ್ಸಸ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದು ನಾನು ಕೆಲವು ಪ್ರಿಪೇರ್ ಆಗಿದೆ, ಕೆಲವು ಕಡೆ ಪ್ರಿಪೇರ್ ಆಗಿಲ್ಲದೆ ಇದ್ದಾಗ ಹೆಡ್ಫೋನ್ಸ್ ಹಾಕಿದ್ದಾಗ ನಾನು ಒಂದ್ಸಲ ಆನೆಸ್ಟಾಗಿ ಹೋಗಿದ್ದೀನಿ, ಸೊ ಇದು ವರ್ಕ್ ಆಗ್ತಿಲ್ಲ ನನಗೆ, ಯಾಕೆ ವರ್ಕ್ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ, ಇನ್ನೊಂದು ಏನಾದ್ರು ವೇರಿಯೇಷನ್ ಕೊಡ್ಬೋದಾ, ಇನ್ನೊಂದು 2-3 ವೇರಿಯೇಷನ್ ಟ್ರೈ ಮಾಡ್ಬೋದಾ ಅಂತ. ಅವ್ರ ಪಾಪ ಮಲ್ಟಿಪಲ್ ವೇರಿಯೇಷನ್ಸ್ ಕೊಟ್ಟು ಕೆಲವು ಓಕೆ ಆಗಿರೋದಿದೆ. ಬಟ್ ಆ ವೇರಿಯೇಷನ್ಸ್ ಕೊಟ್ಟು ಟ್ರೈ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ನಿಮ್ಮದು ಟೈಮ್ ಕೂಡ ಸೈಡಲ್ಲಿ ಹೋಗ್ತಾ ಇರುತ್ತೆ. ಅದಾದಮೇಲೆ ಇದಕ್ಕಿಂತ ಮುಂಚೆ ಹೇಳ್ತಿದ್ದಲ್ಲ, ಯು ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಆ್ಯಸ್ ಅ ಡೈರೆಕ್ಟರ್ ನೀವು ಒಂದು ಸಿನಿಮಾಗೆ ಹೋಗ್ತಾ ಇದ್ದೀರಾ ಅಂತಂದರೆ ಲೈಕ್ ಯು ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಲೈಕ್ ಎಂಟೈರ್ ಸೆಟ್ ನಿಮ್ಮ ಮುಂದೆ ಬಂದು ಹಿಂಗೆ ನಿಂತ್ಕೋತಾರೆ, ಏನು ಬೇಕು ಸರ್. ಅವ್ರಿಗೆ ಗೊತ್ತು, 100 ಸಿನಿಮಾ ಮಾಡಿದ್ದಾರೆ. ಈಗ ಈ ನಮ್ಮ ಸೆಟ್ಟಲ್ಲಿ ಆ್ಯಕ್ಚುಲಿ ಇದ್ದವರೆಲ್ಲ ನನಗಿಂತ ಎಕ್ಸ್ಪೀರಿಯನ್ಸ್ಡು. ನಮ್ಮ DOP ಅವ್ರು ಬೇಕಾದ ಸಿನಿಮಾಗಳು ಮಾಡಿದ್ದಾರೆ. ಈವನ್ ಅವ್ರು ಫೋಕಸ್ ಪುಲ್ಲರ್ ನನಗಿಂತ ಜಾಸ್ತಿ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾರೆ. ಅವ್ರದ್ದು ಅಸಿಸ್ಟೆಂಟ್ಸ್ ನನಗಿಂತ ಜಾಸ್ತಿ ಸಿನಿಮಾದಲ್ಲಿ ಮಾಡಿದ್ದಾರೆ. ಆರ್ಟ್ ಹುಡುಗರು ನನಗಿಂತ ಜಾಸ್ತಿ ಇಲ್ಲ ಅಲ್ಲಿದ್ದವರೆಲ್ಲರೂ ಏನಿಲ್ಲ ಅಂತಂದ್ರು 10, 20, 30, 40 ಸಿನಿಮಾ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು. ಅಂಡರಲ್ಲಿ ನಾನು ಮಧ್ಯದಲ್ಲಿ ಡೆಬ್ಯೂಟೆಂಟ್ ಹೋಗಿ ನಿಂತ್ಕೋತೀನಿ. ಈ ಎಂಟೈರ್ ಸೆಟ್ ನಿಮ್ಮ ಮುಂದೆನೇ ಬಂದು ನಿಂತ್ಕೊಳ್ಳೋದು, ಸರ್ ಏನು ಬೇಕು, ಈ ಸೆಟ್ ಆಗ್ತೀವಿ ಸರ್, ಸೆಟ್ ಹಾಕಿದ್ದೀವಿ ರೆಡಿ ಇದೆ, ಏನು ಬೇಕು. DOP ಕೇಳ್ತೀವಿ ಸರ್ ಏನು ಬೇಕು ಸರ್, ನೆಕ್ಸ್ಟ್ ಇನ್ನೊಂದು 10 ಜನ ಕೇಳ್ತಾರೆ ನಿಮ್ಗೆ ಏನು ಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ನಿಮ್ಮ ವಿಷನನ್ನು ರಿಯಾಲಿಟಿಗೆ ತರೋದಕ್ಕೆ ಅವರೆಲ್ಲ ವರ್ಕ್ ಮಾಡ್ತೀರಿ. ಅಟ್ ದ ಎಂಡ್ ಆಫ್ ದ ಡೇ ನೀವು ಥಿಂಕ್ ಮಾಡಬೇಕು ಅಂತಂದರೆ ಈ ಎಂಟೈರ್ ಸಿನಿಮಾದಲ್ಲಿ ಪ್ರತಿಯೊಬ್ಬರು ನಿಮ್ಮ ವಿಷನನ್ನು ಆಚೆ ತರೋದಕ್ಕಿಂತಲೇ ವರ್ಕ್ ಮಾಡ್ತಿರೋದು. ಸೊ ಇನ್ ಟರ್ಮ್ಸ್ ಆಫ್ ಈವನ್ ನೀವು ಪ್ಯಾಷನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಕೂಡ ನಿಮ್ಮೊಳಗಡೆ ಆ ಪ್ಯಾಷನ್ ಇರಬೇಕು 100%. ಬೇರೆ ಅಂದರೆ ಲೈಕ್ ನಾಟ್ ಟು ಬಿ ರೂಡ್ ಅಥವಾ ಏನೋ ಬೇರೆಯವ್ರು ಏನೂ ಮಾಡಲ್ಲ ಅಂತಲ್ಲ. ಬಟ್ ಅಕಸ್ಮಾತ್ ಬೇರೆಯವರಲ್ಲಿ ನಿಮ್ಮಷ್ಟು ಪ್ಯಾಷನ್ ಕಾಣಿಸ್ಲಿಲ್ಲ ಅಂತಂದರೆ ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರು ವರ್ಕರ್ಸಾಗಿ ಬಂದಿದ್ದಾರೆ ಅಷ್ಟೇ ಅಲ್ಲಿ. ದಿಸ್ ಈಸ್ ಜಸ್ಟ್ ಅನ್ ಅದರ್ ವರ್ಕ್ ಫಾರ್ ದೆಮ್. ನಾನು ರುದಿರ್ವನ ಸಿನಿಮಾ ಹಂಗೆ ನಾನು ಏನೋ ಮಾಡಿಬಿಡ್ತೀನಿ, ಅದು ನನಗಷ್ಟೇ. ಅದು ಬೇರೆಯವ್ರಿಗೆಲ್ಲ ಏನು ಈ ಕಾಲ್ ಶೀಟು ನಂದು ಇಷ್ಟು ಪೇಮೆಂಟು ಬಂದಿದ್ದಾರೆ, ನೀವು ಕೇಳಿದ್ದನ್ನು ಅವ್ರು ಮಾಡ್ತಾರೆ. ಸೊ ಪ್ಯಾಷನ್ ನೀವು ಎಲ್ಲರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಲಕ್ಕಿದ್ದೆ ನಿಮ್ಮದು ಒಂದಷ್ಟು ಜನ ನಿಮ್ಮ ಟೆಕ್ನಿಕಲ್ ಟೀಮಲ್ಲಿ ನಿಮ್ಮ ಆರ್ಟಿಸ್ಟಲ್ಲಿ ಕಾಣಿಸ್ಬೋದು ನಿಮಗೆ. ಲಕಿಲಿ ನಮ್ಮಲ್ಲಿ ಇನ್ವಾಲ್ವ್ ಆಗ್ತಿರೋ ಆ ಇನ್ವಾಲ್ವ್ಮೆಂಟ್ನು ನೀವು ತರಬೇಕು. ಸೊ ಅಷ್ಟು ಜನ ನಿಮ್ಮದು ಒಂದು ಇದಕ್ಕೆ ಕಾಯ್ತಾ ಇರ್ಬೇಕಾದ್ರೆ ಏನೋ ಯು ನೀಡ್ ಟು ಹ್ಯಾವ್ ಹೋಲ್ಡ್ ಓವರ್ ದ ಸೆಟ್. ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಕಮ್ಯಾಂಡಿಂಗ್ ಆಗಿ, ಎಷ್ಟು ಒಳ್ಳೆತನದಿಂದ ನೀವು ಕೆಲಸ ತೆಗೆಸ್ತೀರಾ ಅನ್ನೋದು ಎರಡೂ ಬ್ಯಾಲೆನ್ಸ್ ಆಗಬೇಕು. ಅಂದರೆ ನಿಮ್ಮ ಕಮ್ಯಾಂಡು ಮಾಡಬೇಕು, ಇಷ್ಟು ಬೇಕು. ಯಾಕಂದರೆ ನಿಮ್ಮ ಪೇಸ್ಗೆ ಅವ್ರು ಅಡ್ಜಸ್ಟ್ ಆಗ್ತಾರೆ. ನೀವು ಫಾಸ್ಟ್ ಆಗಿದ್ದೀರಾ, ಬೇಗ 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 ಕಿಸ್ತೀರಾ, ಬೇಗ ಬೇಗ ಆಗುತ್ತೆ. ನೀವು ನಿಧಾನಕ್ಕೆ ಮಾಡ್ತೀರಾ ಓಕೆ ಅಂತ ಅದು ಆಗುತ್ತೆ. ಸೊ ನಿಮ್ಮ ಟೈಮ್ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ಕೋಬೇಕು ಹೆಂಗೆ ಬೇಕು ಅಂತ. ಎಲ್ಲರೂ ಫೀಡ್ ಆಫ್ ಆಗೋದು ನಿಮ್ಮ ಎನರ್ಜಿ ಮೇಲೇ. ಕೆಲವು ಸಲ ಆಬ್ವಿಯಸ್ಲಿ ನಾವು ಓವರ್ ಆಗಿದ್ದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಶಾರ್ಟ್ ಫಿಲಮ್ ಮಾಡಿದಾಗ ನಿಮಗೆ ಡೈರೆಕ್ಷನ್ ಮಾಡೋದು ಒಂದು ಅಭ್ಯಾಸ ಆದರೆ, ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದ್ರೆ ಆ ಒಂದು ಹೆಂಗೆ ಡೀಲ್ ಮಾಡಬೇಕು ಡಿಫ್ರೆಂಟ್ ಏರಿಯಾಸ್, ಎಲ್ಲರೂ ಡಿಫ್ರೆಂಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸ್ ಜೊತೆ ಹೆಂಗೆ ಡೀಲ್ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಹಂಗಾಗಿ ಆ ಒಂದು ಕ್ಲಾರಿಟಿನೂ ನಿಮ್ಮಲ್ಲಿದ್ದರೆ ಒಳ್ಳೆಯದು. ಓಕೆ, ಏನು ಬೇಕು ಇವತ್ತು. ಅಕಸ್ಮಾತ್ ನಿಮ್ಮದು ಏನಾರು ಒಂದು ನೀವು ಡೈರೆಕ್ಷನ್ ಮಾಡ್ತಿದ್ರು ಕೂಡ ಪ್ರೊಡಕ್ಷನ್ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ ನೀವು. ಅಂದರೆ ಎಷ್ಟು ಖರ್ಚಾಗ್ತಿದೆ ಅಂತ ಯೋಚನೆ ಮಾಡೋಕ್ಕೋರು, ಓಕೆ ಇವಾಗ ನಂಗೆ ಓವರ್ ಆಲ್ ಎಷ್ಟು ದುಡ್ಡು ಇದೆ ನನ್ನ ಹತ್ರ. ಈಗ ಬೇರೆಯವ್ರು ದುಡ್ಡು ಹಾಕ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಇವತ್ತು ಡಬಲ್ ಕಾಲ್ ಶೀಟ್ ಹೋಗ್ಬೇಕಾ ಬೇಡವಾ, ಎಕ್ಸ್ಟ್ರಾ ಹೋಗ್ಬೇಕಾ ಬೇಡವಾ, ಇವತ್ತು ನಂಗೆ ಗಿಂಬಲ್ ಬೇಕಾ ಬೇಡವಾ, ಮತ್ತೊಂದು ಬೇಕಾ ಬೇಡವಾ, ಯಾರನ್ನು ಕಳಿಸ್ಬೇಕು, ಯಾರನ್ನು ಕಳಿಸ್ಬಾರ್ದು, ಯಾರನ್ನು ಕರೆಸ್ಬೇಕು, ಯಾರನ್ನು ಕರೆಸ್ಬಾರ್ದು, ಎಷ್ಟು ಟೈಮ್ ತೊಗೋತಾ ಇದೆ ಸೀನ್ ಟು ಸೀನ್ ಮಧ್ಯ, ಯಾಕೆ ಅಷ್ಟು ಟೈಮ್ ತೊಗೋತಾ ಇದೆ, ಫಾಸ್ಟಾಗಿ ಯಾಕೆ ಆಗ್ತಾಯಿಲ್ಲ, ಸ್ಲೋ ಆಗಿ ಯಾಕೆ ಆಗ್ತಾಯಿದೆ, ಇಷ್ಟು ನಮ್ಮ ತಲೆಯಲ್ಲಿದ್ದರೆ ಕೆಲಸ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳೋದು ಕ್ಲಾರಿಟಿ ಅಂತೂ 200% ಇಟ್ಕೋಬೇಕು. ಆ್ಯಂಡ್ ಇದೆಲ್ಲ ನಾನು ಹೇಳ್ತಿರೋದು ಇದೆಲ್ಲ ಕಲಿತೆ ಅಂತ, ಇದೆಲ್ಲ ನಾನು ಸರಿಯಾಗಿ ಮಾಡಿದೆ ಅಂತ ಹೇಳ್ತಿಲ್ಲ. ನಿಜವಾಗ್ಲೂ ಐ ಡೋಂಟ್ ನೋ ಏನು ಮಾಡಿದೆ ಅಂತ ನನಗೂ ಗೊತ್ತಿಲ್ಲ ಅಲ್ವಾ. ಇದನ್ನು ಯಾರು ಬೇರೆಯವ್ರು ಹೇಳಬೇಕು. ಈ ವಿಜುವಲ್ಸ್ ಎಲ್ಲ ನೋಡಿ ನೀವು ಹೇಳಬೇಕು ಚೆನ್ನಾಗಿ ಬಂತ ಇಲ್ವಾ, ಡೈರೆಕ್ಷನ್ ಅಷ್ಟೇ ಸಿನಿಮಾ ಬಂದ ನೀವು ಹೇಳಬೇಕು, ಆನ್ ಸೆಟ್ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತಿದ್ನ ಇಲ್ವಾ ಅನ್ನೋದು ಬೇರೆಯವ್ರು ಹೇಳಬೇಕು. ಬಟ್ ಇದೆಲ್ಲ ಲರ್ನಿಂಗ್ಸು. ಒಂದಷ್ಟು ಸರಿಯಾಗಿ ಮಾಡಿದೆ, ಒಂದಷ್ಟು
ಪ್ರಾಪರಾಗಿ ಗೂಟ ಹೊಡಿತು. ಆ ಗೂಟ ಹೊಡೆದಿದ್ರಿಂದ ಒಂದಷ್ಟು ಕಲಿತೆ. ಆ ಕಲ್ತಿರೋದನ್ನ ನೆಕ್ಸ್ಟ್ ಶೆಡ್ಯೂಲ್ಗೆ ಹಾಕೊಂಡು ಹೋಗ್ತೀನಿ. ಅದು ಸಿನಿಮಾ ಟು ಸಿನಿಮಾನೂ ಅಷ್ಟೇ. ನಾವು 10 ಸಿನಿಮಾ 15 ಸಿನಿಮಾ ಅದು 100 ಸಿನಿಮಾ ಮಾಡಿದ್ರು ಕಲಿಯೋದಿದ್ದೇ ಇರುತ್ತೆ ಅಂತ ಅನ್ಸುತ್ತೆ. ಟೈಮ್ಸ್ ಚೇಂಜ್ ಆಗ್ತಿರುತ್ತೆ. ಆ್ಯಂಡ್ ಒಬ್ರ ಜೊತೆ ವರ್ಕ್ ಮಾಡಿದಾಗ ನೀವು ಮತ್ತೊಬ್ಬರ ಜೊತೆ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಸಾಕಷ್ಟು ತಲೆನೋವುಗಳಿದೆ. ಬಟ್ ಇಟ್ ವಾಸ್ ಗುಡ್. ತುಂಬ ಹೆಕ್ಟಿಕ್ ಆಯಿತು, ತುಂಬ ಟೆನ್ಷನ್ ಆಯಿತು. ಬಟ್ ಅಟ್ಲೀಸ್ಟ್ ಔಟ್ಪುಟ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ 2-3 ಶೆಡ್ಯೂಲ್ ಬಾಕಿ ಇದೆ. ಇಷ್ಟೆಲ್ಲ ಶುರು ಮಾಡ್ತಾಯಿದ್ದೀನಿ. ಯಾರಿಗಾರು ಆನ್ ಬೋರ್ಡ್ ಬಂದು ಇನ್ವೆಸ್ಟ್ ಮಾಡಿ ಹೆಲ್ಪ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಹೆಲ್ಪ್ ಮಾಡಿ. ಇಲ್ಲ ಅಂತಲೇ ಬೇರೆ ಯಾವುದೇ ರೀತಿ ನೀವು ಏನು ಹೆಲ್ಪ್ ಮಾಡ್ತಾಯಿದ್ದೀರಾ ವೀಡಿಯೋಸ್ನ ನೋಡಿ ಶೇರ್ ಮಾಡಿ. ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾರು ಸಿನಿಮಾ ಮಾಡಬೇಕು ಅಂತಿದ್ದರೆ ಅವ್ರಿಗೋಸ್ಕರ ಅಂತಲೇ ಶೇರ್ ಮಾಡ್ತಾ ಇರೋದು. ಕೋರ್ಸ್ ಈ ಒಂದು ಜರ್ನಿನಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಬೇಕು ಅಂತಲೇ ಇದನ್ನು ಮಾಡ್ತಾ ಇರೋದು. ಸೊ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.